भगवान आते नहीं, द्रौपदी की तरह तुम बुलाते नहीं, द्रौपदी की तरह तुम बुलाते नहीं। कृष्ण गोविंद गोविंद गाते रहो, नाम धन का खजाना बढ़ाते रहो। लोग कहते हैं भगवान सुनते नहीं, दासी मीरा की जैसे तुम गाते नहीं, दासी मीरा की जैसे तुम गाते नहीं। कृष्ण गोविंद गोविंद गाते रहो, नाम लोग कहते हैं भगवान काथे नहीं, शबरी की तरह तुम खिलाते नहीं, शबरी की तरह तुम खिलाते नहीं। कृष्ण गोविंद गोविंद गाते रहो, नाम धन का खजाना बढ़ाते रहो। काम करते रहो, नाम जपते रहो, काम करते रहो, नाम जपते रहो। याद आएगी उनको कभी ना कभी, याद आएगी उनको कभी ना कभी। कृष्ण गोविंद गोविंद गाते रहो, नाम धन का खजाना बढ़ाते रहो। कृष्ण गोविंद गोविंद गाते रहो, नाम धन का खजाना बढ़ाते रहो। ಕಾಗದ ಬಂದಿದೆ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ। ಕಾಗದ ಬಂದಿದೆ ಕಮಲನಾಭನದು, ಕಾಗದ ಬಂದಿದೆ ಕಮಲನಾಭನದು। ಕಾಮ ಕ್ರೋಧ ಬಿಡಿರೆಂಬೋ ಕಾಗದ ಬಂದಿದೆ, ನೇಮ ನಿಷ್ಠೆಯೊಳಿರಿರೆಂಬೋ ಕಾಗದ ಬಂದಿದೆ। ಕಾಮ ಕ್ರೋಧ ಬಿಡಿರೆಂಬೋ ಕಾಗದ ಬಂದಿದೆ, ನೇಮ ನಿಷ್ಠೆಯೊಳಿರಿರೆಂಬೋ ಕಾಗದ ಬಂದಿದೆ। ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ, ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ। ನಮ್ಮ ಕಾಮಾಲಯ್ಯನು ತಾನೇ ಬರೆದ ಕಾಗದ ಬಂದಿದೆ, ನಮ್ಮ ಕಾಮಾಲಯ್ಯನು ತಾನೇ ಬರೆದ ಕಾಗದ ಬಂದಿದೆ। ಕಾಗದ ಬಂದಿದೆ ಕಮಲನಾಭನದು, ಕಾಗದ ಬಂದಿದೆ ಕಮಲನಾಭನದು। ಹೆಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ, ಹೊನ್ನಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ। ಹೆಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ, ಹೊನ್ನಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ। ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ, ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ। ನಮ್ಮ ಕಮಲನಾಭನು ತಾನೇ ಬರೆದ ಕಾಗದ ಬಂದಿದೆ, ನಮ್ಮ ಕಮಲನಾಭನು ತಾನೇ ಬರೆದ ಕಾಗದ ಬಂದಿದೆ। ಕಾಗದ ಬಂದಿದೆ ಕಮಲನಾಭನದು, ಕಾಗದ ಬಂದಿದೆ ಕಮಲನಾಭನದು। ಗೆಜ್ಜೆ ಕಾಲಿಗೆ ಕಟ್ಟಿರೆಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೆ ಹರಿಹರಿ ಎಂಬೋ ಕಾಗದ ಬಂದಿದೆ। ಗೆಜ್ಜೆ ಕಾಲಿಗೆ ಕಟ್ಟಿರೆಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೆ ಹರಿಹರಿ ಎಂಬೋ ಕಾಗದ ಬಂದಿದೆ।
ಲಜ್ಜೆ ಬಿಟ್ಟು ಕುಣೀರೆಂಬೋ ಕಾಗದ ಬಂದಿದೆ. ಲಜ್ಜೆ ಬಿಟ್ಟು ಕುಣೀರೆಂಬೋ ಕಾಗದ ಬಂದಿದೆ. ನಮ್ಮ ಪುರಂದರ ವಿಠಲನು ತಾನೇ ಬರೆದ ಕಾಗದ ಬಂದಿದೆ. ನಮ್ಮ ಪುರಂದರ ವಿಠಲನು ತಾನೇ ಬರೆದ ಕಾಗದ ಬಂದಿದೆ. ಕಾಗದ ಬಂದಿದೆ ಕಮಲನಾಭನದು. ಕಾಗದ ಬಂದಿದೆ ಕಮಲನಾಭನದು. ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಕಾಗದ ಬಂದಿದೆ ಕಮಲನಾಭನದು. ಕಾಗದ ಬಂದಿದೆ ಕಮಲನಾಭನದು. ಕಾಗದ ಬಂದಿದೆ ಕಮಲನಾಭನದು. ಕಮಲನಾಭನದು. ನಾನು ಅಧಿಕ ಮಾಸದ ಬಗ್ಗೆ ಮಾತಾಡ್ಬಿಡ್ತೇನೆ. ಈ ವರ್ಷ ಅಧಿಕ ಮಾಸ ಜ್ಯೇಷ್ಠ ಮಾಸದಲ್ಲಿ ಬಂದಿದೆ. 17ನೇ ತಾರೀಕು 5ನೇ ತಿಂಗಳು ಶುರುವಾಯಿತು ಭಾನುವಾರದಿಂದ. 15ನೇ ತಾರೀಕು ಅಂದ್ರೆ ಜೂನ್ 15ನೇ ತಾರೀಕು ಭಾನುವಾರದ ತನಕ ಶುಕ್ರವಾರದ ತನಕ ಅಧಿಕ ಮಾಸ ಇರುತ್ತೆ. ಅರ್ಥ ಆಯ್ತಾ? ಈ ತಿಂಗಳು 17ನೇ ತಾರೀಕಿಂದ ಮುಂದಿನ ತಿಂಗಳು 15ನೇ ತಾರೀಕು ತನಕ ಇರುತ್ತೆ. ಅಂದ್ರೆ ಒಂದು ತಿಂಗಳ ಅಧಿಕ ಮಾಸ ಇರುತ್ತೆ. ಇದನ್ನ ನಾವು ಜ್ಯೇಷ್ಠ ಅಧಿಕ ಅಂತ ಕರಿತೀವಿ. 3 ವರ್ಷಕ್ಕೊಂದ್ಸಲ ಬರುತ್ತೆ ಅಂತ ಹೇಳ್ದೆ. ಇದನ್ನ ಬೇರೆ ಬೇರೆ ಹೆಸರಿಂದ ಕೂಡ ಕರೀತಾರೆ. ಯಾವ ಹೆಸರು? ಮಲಮಾಸ ಅಥವಾ ಪುರುಷೋತ್ತಮ ಮಾಸ ಅಂತ ಕರಿತೀವಿ. ಏನ್ ಸರ್ ಮಲಮಾಸ ಅಂತಾರೆ? ಅದೊಂದು ಏನು ಪದ ಕೇಳಕ್ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ, ಮಲಮಾಸ ಅಂದ್ರೆ ಹೆಚ್ಚುವರಿ ಮಾಸ ಅಥವಾ ಮಿಕ್ಕ ದಿನಗಳು ಅಂತ ಅರ್ಥ ಆಗತ್ತೆ. ವಿಶೇಷವಾಗಿ ಶುಭ ಕಾರ್ಯವನ್ನ ಮಾಡೋ ಹಾಗೇ ಇಲ್ಲ ಅಂತ ಹೇಳ್ತೀವಿ. ಸರಿ, ಪುರುಷೋತ್ತಮ ಅಂತ ಯಾಕೆ ಕೊಟ್ರು? ಬೇರೆ ಯಾರು ಇರ್ಲಿಲ್ವ ದೇವ್ರು? ಅಂದ್ರೆ ತುಂಬಾ ನಾಮಗಳಿತ್ತಲ್ವಾ. ಪುರುಷೋತ್ತಮನೇ ಯಾಕೆ ಕೊಡ್ಬೇಕು ಅಂದ್ರೆ, ಪುರುಷೋತ್ತಮ ಅಂದ್ರೆ ಶಿವ ಮತ್ತು ವಿಷ್ಣುವಿನ ಕಾಂಬಿನೇಷನ್. ಶಿವ ಮತ್ತು ವಿಷ್ಣುವಿನ ಆರಾಧನೆಗೆ ಶ್ರೇಷ್ಠವಾದ ಮಾಸ. ಹಾಗಾಗಿ ಪುರುಷ ಉತ್ತಮ, ಪುರುಷೋತ್ತಮನಾಗಿ ಈ ಮಾಸಕ್ಕೆ ಹೆಸರನ್ನ ಕೊಡ್ತಾ ಹೋಗ್ತೇವೆ ನಾವು. ಶಿವ ಮತ್ತು ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಶ್ರೇಷ್ಠವಾದಂತಹ ದುಪ್ಪಟ್ಟು ಫಲ ದೊರೆಯುತ್ತೆ ಅಂತ ಹೇಳ್ತಾರೆ. ಈ ಮಾಸದ ವಿಶೇಷತೆ ಅಂದ್ರೆ ಅಧಿಕ ಪೂಜೆ, ಸ್ತೋತ್ರ, ಪಠಣ, ದಾನ, ಧರ್ಮ, ತೀರ್ಥಕ್ಷೇತ್ರ ಯಾತ್ರೆ. ಈ ಎಲ್ಲವುದು ನಾವು ಬೇರೆ ಟೈಮಲ್ಲಿ ಮಾಡೋದಕ್ಕೂ ಈ ಟೈಮಲ್ಲಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಬೇರೆ ಸಮಯದಲ್ಲಿ ಮಾಡಿದ್ರೆ 1%, ಈ ಸಮಯದಲ್ಲಿ ಮಾಡಿದ್ರೆ 100% ಆಗುತ್ತೆ. ಒಂದೇ ಕ್ಷೇತ್ರದ ಒಂದೇ ದೇವರ ದರ್ಶನವನ್ನ ಒಂದೇ ದಿನದಲ್ಲಿ ಮಾಡಬೇಕು ಅಂತಕ್ಕಂಥ ಅತ್ಯಂತ ಪುಣ್ಯಕರವಾಗಿ ಇದೆ. ಎಕ್ಸಾಂಪಲ್, ನಾವು ಧನುರ್ಮಾಸದಲ್ಲಿ ತ್ರಿರಂಗ ದರ್ಶನ ಮಾಡ್ತೀವಿ. ಶ್ರೀರಂಗನಾಥನ 3 ಕ್ಷೇತ್ರಗಳು: ಆದಿರಂಗ ಶ್ರೀರಂಗಪಟ್ಟಣ, ಮಧ್ಯರಂಗ ಶಿವನ ಸಮುದ್ರ, ಅಂತ್ಯರಂಗ ಶ್ರೀರಂಗಂ. ಈ 3 ಕ್ಷೇತ್ರಗಳ ದರ್ಶನವನ್ನ ಒಂದೇ ದಿನದಲ್ಲಿ ಮಾಡ್ಬಿಟ್ರೆ ಅಪಾರವಾದ ಪುಣ್ಯ ಲಭಿಸುತ್ತೆ ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಹಾಗೆ 3 ಪುರಾಣ ಪ್ರಸಿದ್ಧ ಕ್ಷೇತ್ರ ಸುಬ್ರಹ್ಮಣ್ಯಂದು, ದಕ್ಷಿಣ ಕನ್ನಡ ಜಿಲ್ಲೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ನಾಗಮಡಿಕೆ ಸುಬ್ರಹ್ಮಣ್ಯ. ಹಾಗೆ ಜಾಗೃತ ಆಂಜನೇಯ ಕ್ಷೇತ್ರಗಳು ಕದರಮಂಡಲಗಿ ಕಾಂತೇಶ್ವರ, ಸಾತೇನಹಳ್ಳಿ ಶಾಂತೇಶ್ವರ, ಶಿಕಾರಿಪುರದ ಭ್ರಾಂತೇಶ್ವರ. ಈ ರೀತಿಯಾಗಿ ಈ ದೇವರುಗಳನ್ನ ಒಂದೇ ದಿನದಲ್ಲಿ ದರ್ಶನ ಮಾಡಬೇಕು ಅಂತಕ್ಕಂಥದ್ದು ಕೆಲವೊಂದಷ್ಟು ನಂಬಿಕೆ ಇದೆ ನಮ್ಮಲ್ಲಿ. ಅದೇ ತರ ಅಧಿಕ ಮಾಸದಲ್ಲೂ ಕೂಡ ಕೆಲವೊಂದಷ್ಟು ನಂಬಿಕೆ. ಏನು? 1 ಮಂಡಲ ಬತ್ತಿಯನ್ನ ಹಚ್ಚೋದು, ದೀಪದ ಬತ್ತಿಯನ್ನ ಹಚ್ಚೋದು, ಅಥವಾ ಅರ್ಧ ಮಂಡಲ ದೀಪದ ಬತ್ತಿಯನ್ನ ಹಚ್ಚೋದು. ಗುರುಗಳೇ, ಏನಿ 1 ಮಂಡಲ ದೀಪದ ಬತ್ತಿ ಅಂದ್ರೆ 108 ಬತ್ತಿಯ ದೀಪವನ್ನ ಹಚ್ಚಿದ್ರೆ ಅದು 1 ಮಂಡಲ ದೀಪದ ಬತ್ತಿ ಆಗ್ತದೆ. ಅರ್ಧ ಮಂಡಲ ಅಂದ್ರೆ 108ರಲ್ಲಿ ಅರ್ಧ ಮಾಡಿ ಎಷ್ಟಾಯ್ತು? 54? ಅಲ್ಲ, ಅರ್ಧ ಮಂಡಲ ಅಂದ್ರೆ 48 ದೀಪ ಬತ್ತಿ ಇರುತ್ತಲ್ವಾ, ಅದರಲ್ಲಿ ದೀಪ ಹಚ್ಚಬೇಕು. ಶಕ್ತಿ ಇದ್ರೆ ತುಪ್ಪದ ಬತ್ತಿ ಹಚ್ಬೋದು, ಅಥವಾ ನಾವು ಬೇರೆ ದೀಪ ಹಚ್ಬೋದು. ಇಲ್ಲ ಗುರುಗಳೇ, ಇದನ್ನೆಲ್ಲ ಮಾಡಲ್ಲ. ಇನ್ನೊಂದು ವಿಶೇಷವಾಗಿ ನಾವು ಮಾಡ್ಬೋದು ಅಂದ್ರೆ ಯಾವುದು ಅಂದ್ರೆ ಅದು ನಂದಾ ದೀಪವನ್ನ ಹಚ್ಚತಕ್ಕಂಥದ್ದು. 1 ತಿಂಗಳು ಹಗಲು ರಾತ್ರಿ ಆರದಂತೆ ಹಚ್ಚಬಹುದಾದ ದೀಪ ನಂದಾ ದೀಪ. ಅಧಿಕ ಮಾಸದ ಪೂರ್ತಿಯಾಗಿ ಮನೆಯಲ್ಲಿ ಉರಿಸುವಂಥದ್ದು. ಲೇಟ್ ಆಯ್ತು ಗುರುಗಳೇ, ನೀವು ತರಗತಿ ಲೇಟಾಗಿ ಶುರು ಮಾಡಿದೀರಾ, ಲೇಟಾಗಿ ಹೇಳ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀರಾ.
ಪರವಾಗಿಲ್ಲ, ಇದೆಲ್ಲ ನಿಮ್ಮ ತಲೆಯಲ್ಲಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಅಧಿಕ ಮಾಸದಲ್ಲಿ ದೀಪಾರಾಧನೆಗೆ ಅತ್ಯಂತ ವಿಶೇಷವಾದಂತಹ ಒಂದು ಮಹತ್ವ ಇದೆ. ಇದನ್ನ ಕೆಲವೊಬ್ರು ಏನ್ ಮಾಡ್ತಾರೆ, ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದು ಸ್ಟೋರಿ ಹೇಳ್ಬಿಡ್ತಾರೆ. ಅಧಿಕ ಮಾಸದ ಕತೆ ಗೊತ್ತಾ? ನನಗ್ ಗೊತ್ತು. ಏನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನಗ್ ಗೊತ್ತು, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಏನ್ ಕತೆ? ಒಮ್ಮೆ ತ್ರಿಲೋಕ ಸಂಚಾರಿಗಳಾದಂತಹ ನಾರದರು ಅನ್ಯ ಮನಸ್ಕರಾಗಿ ನರನಾರಾಯಣರು ತಪಸ್ ಮಾಡ್ತಿದ್ದಂತ ಬದರಿಕಾಶ್ರಮಕ್ಕೆ ಬರ್ತಾರೆ. ಬದರಿನಾಥ ಅಂತ ನಾವೆಲ್ಲ ಕೇಳಿದೀವಿ. ಕೇದಾರ್ನಾಥ, ಬದರಿನಾಥ ಚಾರ್ಧಾಮ್ಗಳಲ್ಲಿ ಒಂದು. ಅಲ್ಲಿಗೆ ಬರ್ತಾರೆ. ದೈವಾಂಶ ಸಂಭೂತರು ನರನಾರಾಯಣರು, ಅವಳಿ ಜವಳಿ ಮುನಿದ್ವಯರು ಅಂತ ಕರಿತೀವಿ ನಾವು. ಇವರು ಮಾತಾಪಿತರು ಬ್ರಹ್ಮದೇವರ ಬಲತೊಡೆಯಿಂದ ಜನಿಸಿದ ಸಂಪತ್ತಿನ ಅಧಿಪತಿ ಧರ್ಮ. ಅವನೇನ್ ಮಾಡ್ತಾರೆ, 13 ಜನ ದಕ್ಷ ಪ್ರಜಾಪತಿಯ ಮಕ್ಕಳನ್ನ ಮದುವೆ ಆಗ್ತಾರೆ. ಈ ಹೆಣ್ಣು ಮಕ್ಕಳಲ್ಲಿ ಮೂರ್ತಿ ಅನ್ನೋಳಿಗೆ ಹುಟ್ಟಿದಂತಹ 4 ಮಕ್ಕಳೇ ನರನಾರಾಯಣರು ಮತ್ತು ಹರಿಕೃಷ್ಣ. ನರನಾರಾಯಣರು, ಹರಿಕೃಷ್ಣ ಇಬ್ರು ಟ್ವಿನ್ಸ್ ಅಂದ್ರೆ ಅವಳಿ ಜವಳಿ. ತಂದೆ ಧರ್ಮ, ತಾಯಿ ಮೂರ್ತಿ. ನರನಾರಾಯಣರು ಹುಟ್ಟಿದ ಕೂಡಲೇ ಏನ್ ಮಾಡಿದ್ರು, ಸ್ವರ್ಣ ರಥವನ್ನ ಹೇರಿ ಹಿಮಾಲಯದ ತಪ್ಪಲಿನಲ್ಲಿ ಇರ್ತಕ್ಕಂಥ ಬದರಿಕಾಶ್ರಮಕ್ಕೆ ಪ್ರಯಾಣವನ್ನ ಮಾಡಿದ್ರು. ಅಲ್ಲಿ ಸಹಸ್ರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡ್ತಾರೆ. ಸಹಸ್ರ ಕವಚ ರಾಕ್ಷಸನು ವರ ಪಡೆದಂತೆ ಅವನ ಸಂಹಾರಕ್ಕಾಗಿ ಇವರು ತಪಸ್ ಮಾಡೋದು ಕೂಡ, ಇವರ ಸಾಧನೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಹೋಗು ತಪಸ್ಸನ್ನ ಮಾಡ್ತಾರೆ. ಬದರಿಕಾಶ್ರಮಕ್ಕೆ ನಾರದರು ಬಂದ್ರು. ನಾರಾಯಣ ಬಳಿ ಮಾತಾಡ್ತಾ ಇದ್ದಾರೆ. ಹೇ ಭಗವಂತ, ಈ ಜಗತ್ತಿನಲ್ಲಿ ಜನರು ಇಂದ್ರಿಯ ವ್ಯಾಮೋಹದಲ್ಲಿ ಮೈ ಮರೆತೋಗ್ಬಿಟ್ಟಿದ್ದಾರಲ್ವ ಪರಮಾತ್ಮ. ಕೇವಲ ತಮ್ಮ ಜೀವನದ ಪರಮ ಗುರಿ ಸುಖವಾಗಿರೋದು, ಹಣ ಮಾಡೋದು, ತಿನ್ನೋದು ಇದೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಧರ್ಮ ಕಾರ್ಯಗಳನ್ನ ಮರ್ತೋಗ್ಬಿಟ್ಟಿದ್ದಾರೆ. ಜೀವನದ ಗುರಿಯನ್ನ ಮರ್ತೋಗಿದ್ದಾರೆ. ಏನ್ ಮಾಡೋದು ಅಂತ ಕೇಳ್ತಾ ಇದ್ದಾಗ, ಯಾವ ರೀತಿ ಇವರ ಮೋಹವನ್ನ ಬಿಡಿಸ್ಬೇಕು, ಅದಕ್ಕೇನಾದ್ರೂ ಪರಿಹಾರ ಇದೆಯಾ, ಅದಕ್ಕೆ ಮಾರ್ಗ ಇದೆಯಾ ಅಂತ ಕೇಳಬೇಕಾದ್ರೆ ನಾರಾಯಣ ಹೇಳ್ತಾ ಇದ್ದಾನೆ, ನಾರದರೇ ಬಹಳ ಒಳ್ಳೆ ವಿಚಾರವನ್ನ ಕೇಳಿದ್ರಿ. ಇದ್ರ ಬಗ್ಗೆ ಮಹರ್ಷಿಗಳು ನೀವು ಇದನ್ನ ನನ್ನ ಹತ್ರ ಬಂದು ಕೇಳ್ತಾ ಇದ್ದೀರಾ. ಇರ್ಲಿ ಹೇಳ್ತೀನಿ. ಇಂದ್ರಿಯ ಚಾಪಲ್ಯದ ಅಂದ್ರೆ ಇಂದ್ರಾಸಕ್ತಿಗೆ ಮನುಷ್ಯ ಬಿದ್ದು ಹೊರಗಡೆ ಬರೋದು ತುಂಬಾ ಕಷ್ಟ. ಅದಕ್ಕೆ ಒಂದು ಮಾರ್ಗ ಇದೆ ನೋಡಿ, ಅದೇ ಅಧಿಕ ಮಾಸದ ಒಂದು ಮಾರ್ಗ. ಹೌದಾ, ಅಧಿಕ ಮಾಸದಲ್ಲಿ ಅಂತ ಒಂದು ಮಾರ್ಗ ಇದೆಯೇ? ಹೌದು. ಈ ಮಾಸ ಅಂತಕ್ಕಂಥದ್ದು ಈ ಭೌತಿಕ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸುಖ ಸಂತೋಷವನ್ನ ನೀಡುವ ಮಾಸ. ಎಷ್ಟು ಪ್ರಬಲ ಅಂದ್ರೆ, ಯಾರು ಈ ವ್ರತಕತೆ ನಿಯಮಗಳನ್ನ ಪಾಲಿಸ್ತಾರೋ ನೇರವಾಗಿ ವಿಷ್ಣುಧಾಮಕ್ಕೆ ಹೋಗ್ತಾರೆ. ತಿಳ್ಕೊಳ್ಳಿ ನಾರದ್ರೆ. ಆಯ್ತು, ಏನ್ ಹೇಳಪ್ಪ? ಆಗ ನಾರಾಯಣ ಹೇಳ್ದ, ನೋಡಿ, ನಾನು ಚೈತ್ರ, ವೈಶಾಖ, ಕಾರ್ತಿಕ, ಮಾಘ, ಪಾಲ್ಗುಣ, ಭಾದ್ರಪದ ಈ ಎಲ್ಲ ಮಾಸಗಳು ಕೇಳಿದ್ದೇನೆ ನಾರಾಯಣ. ಆದ್ರೆ ಈ ಅಧಿಕ ಮಾಸ ನನ್ಗೆ ಗೊತ್ತಿಲ್ವಲ್ಲ, ಅದ್ ನೀವೇ ಹೇಳ್ಬೇಕು. ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಶ್ರೀಕೃಷ್ಣ ವನವಾಸದಲ್ಲಿದ್ದ ಪಾಂಡವರಿಗೆ ಹಾಗೂ ದ್ರೌಪದಿಗೆ ಇದ್ರ ಬಗ್ಗೆ ವಿವರಿಸ್ತಾನೆ ಮೊಟ್ಟ ಮೊದಲು ಬಾರಿಗೆ. ಆಗ ನಾನು ಅದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪೂರ್ವದಲ್ಲಿ 12 ಮಾಸ ಅಂದ್ರೆ ನರನಾರಾಯಣರು ನಾರದರಿಗೆ ಹೇಳಿದ್ದು ಇದನ್ನ ಮುಂಚಿತವಾಗಿ. ಇದನ್ನ ಶ್ರೀಕೃಷ್ಣ ಏನ್ ಮಾಡಿದ್ರು, ಭೂಲೋಕದಲ್ಲಿ ಪಾಂಡವರಿಗೆ ಹೇಳ್ದಂಥದ್ದು. ಅರ್ಥ ಆಯ್ತಾ? ನೋಡಿ, ಪೂರ್ವದಲ್ಲಿ 12 ಮಾಸ. 12 ಮಾಸ ಅಂದ್ರೆ 12 ತಿಂಗಳು. ಜನವರಿಯಿಂದ ಎಲ್ಲಿಂದ ಜನವರಿಯಿಂದ ಡಿಸೆಂಬರ್ ತನಕ. ನಾವು ನೋಡೋದು ಯುಗಾದಿಯಿಂದ ಹೊಸ ಸಂವತ್ಸರ ಬರುತ್ತೆ, ಅಲ್ಲಿಂದ ಯುಗಾದಿಯಿಂದ ಯುಗಾದಿಗೆ ನೋಡ್ತೀವಿ. ಹೇಗಾದ್ರೂ ಪರವಾಗಿಲ್ಲ. ಹಾಗೆ ಎಣಿಸಿದ್ರು 12 ತಿಂಗಳು, ಹೀಗೆ ಎಣಿಸಿದ್ರು 12 ತಿಂಗಳು ಬರಬೇಕು ಅಲ್ವಾ? ಈ 13ನೇ ಮಾಸ ಅಂತಕ್ಕಂಥದ್ದು ಅಧಿಕ ಮಾಸವಾಗಿ ಬರುತ್ತೆ. ಹಾಗಾಗಿ ಇದನ್ನ ಮಲಮಾಸ ಅಂತ ಕರಿತೀವಿ. ಇದರ ಯಾವ ದೇವರು ಕೂಡ ಈ ಮಾಸವನ್ನ ಸ್ವೀಕರಿಸಕ್ಕೆ ತಯಾರೇ ಇಲ್ಲ. ಒಂದೊಂದು ತಿಂಗಳಿಗೆ ಎಲ್ಲಾ ದೇವರು ನನಗ್ ಬೇಕು ಅಂತ ತಗೊಂಡ್ಬಿಟ್ರು. ಚೈತ್ರ, ಆಷಾಢ, ಜ್ಯೇಷ್ಠ, ವೈಶಾಖ, ಶ್ರಾವಣ, ಭಾದ್ರಪದ ಎಲ್ಲಾ ದೇವರು ತಗೊಂಡ್ಬಿಟ್ರು. ಅಧಿಕ ಮಾಸವನ್ನ ಯಾರೂ ಕೂಡ ತಗೊಳ್ಳಿಕ್ಕೆ ಇಷ್ಟಪಡದೆ ಇರ್ಬೇಕಾದ್ರೆ ಅಭಿಮಾನಿ ದೇವತೆಯಾದ ಮಹಾವಿಷ್ಣು ಹೋಗಿ
ಆ ಮಾಸ ಕೇಳ್ಕೊಳ್ಳುತ್ತಂತೆ, ಮಲಮಾಸ, ನನ್ನನ್ನು ಯಾರು ತಗೊಳ್ತಾ ಇಲ್ಲ, ನನ್ನನ್ನು ನೀವೇ ತಗೋಬೇಕು ಅಂತ ಹೋಗಿ ಕೇಳುತ್ತಂತೆ. ಅದು ಮಾಸ ಮೇಲ ಫೀಮೇಲ ತುಂಬಾ ಜನ ಕನ್ಫ್ಯೂಷನ್. ಗುರುಗಳೇ, ಈ ಚೈತ್ರ, ವೈಶಾಖ, ಜ್ಯೇಷ್ಠ ಇದೆಲ್ಲ ಇದೆಯಲ್ಲ, ಇದು ಹೆಣ್ಣೋ ಗಂಡೋ ಅಂತ ತುಂಬಾ ಜನಕ್ಕೆ ಅನುಮಾನ. ಅದು ಕ್ವಶನ್ ಕೇಳ್ತಾರೆ. ಅಯ್ಯೋ, ಡೌಟ್ ಇದೆ ಗುರುಗಳೇ, ಗಂಡ್ ದೇವರಾದ್ರೆ ಬೈಕೋಬಹುದು, ಹೆಣ್ ದೇವರಾದ್ರೆ ಚೇಂಜ್ ಮಾಡಿ ಬೈಕೋಬಹುದಲ್ಲ, ಅನುಮಾನ ತುಂಬಾ ಜನಕ್ಕೆ. ಅದು ಮಾಸಗಳು ಕೂಡ ಹೆಣ್ಣೆ ಅಂತ ಸಂಪ್ರದಾಯದಲ್ಲಿ ಹೇಳ್ತಾರೆ. ಹಾಗಾಗಿ ಮಲಮಾಸ ಹೋಗಿ ಕೇಳ್ಕೊಳ್ತಾಳಂತೆ ತಾಯಿ, ವಿಷ್ಣು, ನಾನು ಯಾರು ತಗೊಳ್ತಾ ಇಲ್ಲ, ನೀನೇ ತಗೊಳ್ಬೇಕಪ್ಪ ಅಂತ ಹೋಗಿ ಕೇಳ್ತಾಳಂತೆ. ಆಗ ಮಹಾವಿಷ್ಣು ಸಮಾಧಾನ ಪಡಿಸ್ತಾಳೆ, ದುಃಖಿಸ್ಬೇಡಪ್ಪ ಮಗಳೇ, ನಾನು ಈ ಮಾಸದಲ್ಲಿ ಪುರುಷೋತ್ತಮನಾಗಿ ನೆಲೆಸ್ತೀನಿ. ಸಾಕ್ಷಾತ್ ಮಹಾವಿಷ್ಣು ಪುರುಷೋತ್ತಮನಾಗಿ ಈ ಮಾಸಕ್ಕೆ ನೆಲೆ ನಿಂತು ರಕ್ಷಣೆಯನ್ನ ಕೊಡ್ತಾನೆ. ಹಾಗಾಗಿ ಬೇರೆ ಎಲ್ಲ ಮಾಸಗಳಿಗಿಂತ ಅಧಿಕವಾಗಿ ಹೆಚ್ಚು ಪ್ರಾಶಸ್ತ್ಯ ಪಡೆದಿರೋದಕ್ಕೆ ಅಧಿಕ ಮಾಸ ಅಂತ ಕೂಡ ಕರೀತೇವೆ. ವಿಷ್ಣು ಧಾಮವನ್ನ ಪಡಿತೀವಿ ಅಂತ ಹೇಳ್ತಾ ಹೋಗ್ತಾರೆ. ಮುಂದೆ ಕೃಷ್ಣ ಪಾಂಡವರಿಗೆ ಹೇಳ್ತಾ, ನೋಡಿ, ನೀವು ವನವಾಸಕ್ಕೆ ಬಂದಾಗ್ಬಿಟ್ಟಿದೆ. ವಿಶೇಷತೆ ಏನ್ ಗೊತ್ತಾ? ಅಧಿಕ ಮಾಸ ಬರ್ತಾ ಇದೆ. ಈ ಅಧಿಕ ಮಾಸವನ್ನ ಕಾಡಿನ ವಾಸದಲ್ಲಿ ಮರ್ತ್ ಬಿಡ್ಬೇಡಿ. ವನವಾಸದಲ್ಲಿ ಹೆಚ್ಚು ಕಾಲ ಪುಣ್ಯ ಪಡಿಬೇಕು ಅಂದ್ರೆ ಇದರ ಒಂದು ವ್ರತವನ್ನ ನೀವು ಮಾಡ್ಬೇಕಾಗತ್ತೆ. ಪೂರ್ವ ಜನ್ಮದಲ್ಲಿ ದ್ರೌಪದಿಯ ಕರ್ಮಫಲ, ಬ್ರಾಹ್ಮಣನ ಮಗಳಾಗಿದ್ಲು ದ್ರೌಪದಿ, ವಿದ್ವಾಂಸ ಬ್ರಾಹ್ಮಣನ ಮಗಳು ಪೂರ್ವ ಜನ್ಮದಲ್ಲಿ ದ್ರೌಪದಿ ಆಗಕ್ಕಿನ ಮೊದಲು. ನೋಡಿ, ಎಲ್ರಿಗೂ ಒಂದು ಅನುಮಾನ ಇರುತ್ತೆ, ಗುರುಗಳೇ, ಕರ್ಮಫಲ ಕಾಡುತ್ತ ನಮ್ಮನ್ನ? ಹೇಗ್ ಕಾಡುತ್ತೆ? ಅಯ್ಯೋ, ಯಾವುದೋ ಜನ್ಮದಲ್ಲಿ ಮಾಡಿದ ಕರ್ಮಫಲಕ್ಕೆ ನಾನು ಈ ಜನ್ಮದಲ್ಲಿ ಕಷ್ಟ ಅನುಭವಿಸ್ಬೇಕಾ? ಇದು ಮೋಸ ಅಲ್ವಾ? ಆ ಜನ್ಮದ್ದು ಆ ಜನ್ಮಕ್ಕೆ ಕೊಡ್ಬೇಕಲ್ವಾ ಅನ್ನೋ ತುಂಬಾ ಜನದ ಕಂಪ್ಲೇಂಟು. ಹಾಗೆ ದ್ರೌಪದಿ ಆಗಕ್ಕಿನ ಮೊದಲು ಅವಳು ವಿದ್ವಾಂಸನ ಬ್ರಾಹ್ಮಣನ ಮಗಳಾಗಿ ಅವಳು ಜನ್ಮವನ್ನ ತಾಳಿರ್ತಾಳೆ. ಮನೆಯಲ್ಲಿ ಬಡತನ, ಬಂಧು ಬಳಗ ಯಾರೂ ಇರ್ಲಿಲ್ಲ. ಒಮ್ಮೆ ದೂರ್ವಾಸರು ಏನ್ ಮಾಡ್ತಾರೆ, ದ್ರೌಪದಿ ಇರ್ತಕ್ಕಂಥ ಸ್ಥಳಕ್ಕೆ ಬರ್ತಾರೆ. ಅವರನ್ನ ಆದರದಿಂದ ಸತ್ಕರಿಸಿ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾಳೆ. ಆಗ ದೂರ್ವಾಸರು ಪರಿಹಾರವಾಗಿ, ನೋಡಮ್ಮ, 2 ತಿಂಗಳಲ್ಲಿ ಅಧಿಕ ಮಾಸ ಬರ್ತಾ ಇದೆ, ಅಧಿಕ ಮಾಸದ ವ್ರತವನ್ನ ಮಾಡು, ನಿನ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಆದ್ರೆ ದ್ರೌಪದಿ ಮನಸ್ಸಲ್ಲಿ ಒಂದು ಆಲೋಚನೆ ಬಂತು, ಗುರುಗಳು ಮಲಮಾಸದ ಆಚರಣೆ ಹೇಳ್ತಾ ಇದ್ದಾರೆ. ಎದ್ದು ಹೋಗ್ಬಿಟ್ಲವಳು ಸಿಟ್ಟಿನಿಂದ. ನಾನ್ ಯಾರೋ ಇವ್ರು ದೊಡ್ಡ ಗುರುಗಳು, ದೂರ್ವಾಸರು ಮಹರ್ಷಿಗಳು, ನನ್ಗೆ ಯಾವ್ದೋ ಶ್ರಾವಣದ್ದೋ, ಕಾರ್ತಿಕದ್ದೋ, ಭಾದ್ರಪದ ಮಾಸದ್ದೋ, ಮಾಘ ಮಾಸದ್ದೋ, ಪಾಲ್ಗುಣ ಮಾಸದ್ದೋ ಹೇಳ್ತಾರೆ ಅಂದ್ರೆ ಮಲಮಾಸದ ವ್ರತ ಹೇಳ್ಕೊಡ್ತಾರಲ್ಲ, ನ್ಯಾಯನ ಇದು? ಸಿಟ್ಟಾಗಿ ಎದ್ದು ಹೋಗ್ಬಿಟ್ಲು. ಯಾರು? ದ್ರೌಪದಿ. ಇದನ್ನ ಕಂಡಂತಹ ಮಹರ್ಷಿ ಫಸ್ಟೇ ದೂರ್ವಾಸರು, ವಶಿಷ್ಠ, ದೂರ್ವಾಸ, ವಿಶ್ವಾಮಿತ್ರ ಕೋಪದಲ್ಲಿ ಎತ್ತಿದ ಕೈ. ಕೋಪ ಬಂದ್ಬಿಡ್ತು, ಶಾಪವನ್ನ ಕೊಡಲು ತಯಾರಾದ್ರು. ಆದರೆ ದ್ರೌಪದಿಯ ತಂದೆ ದೂರ್ವಾಸರು ಮಿತ್ರ. ಆ ವಿದ್ವಾಂಸ ಬ್ರಾಹ್ಮಣರು ದೂರ್ವಾಸರಿಗೆ ಬಹಳ ಆತ್ಮೀಯ ಮಿತ್ರನಾಗಿರ್ತಾನೆ. ನಾನು ಇವಳಿಗೆ ಶಾಪ ಕೊಟ್ರೆ ನನ್ನ ಮಗಳಿಗೆ ನಾನು ಶಾಪ ಕೊಟ್ಟಂಗಾಗತ್ತಲ್ಲ, ಕೊಡ್ಲಿಲ್ಲ. ಆದ್ರೂ ಕೋಪ, ಮುಂದಿನ ಜನ್ಮದಲ್ಲಿ ಇದರ ಶಿಕ್ಷೆಯನ್ನು ಅನುಭವಿಸು ಮಗಳೇ ಅಂತ ಹೇಳಿ ಹೋಗ್ಬಿಟ್ರು. ಆ ಪ್ರಕಾರ ಅವಳು ದ್ರೌಪದಿಯಾಗಿ ಜನ್ಮವನ್ನ ತಾಳ್ದಾಗ ತುಂಬಿದ ರಾಜಸಭೆಯಲ್ಲಿ ವಸ್ತ್ರಾಪಹರಣ ಅವಮಾನವನ್ನ ಸಹಿಸ್ತಾಳೆ. ಇದನ್ನ ಕೃಷ್ಣ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂದ್ರೆ, ಕೇಳ್ತಾಳೆ ದ್ರೌಪದಿ, ಕೃಷ್ಣ, ನಾನೇನೋ ನಿನಗೆ ಅನ್ಯಾಯ ಮಾಡಿದ್ದೆ, ಆ ತುಂಬಿದ ಸಭೆಯಲ್ಲಿ ನನ್ಗೆ ಅವಮಾನ ಆಯ್ತಲ್ಲ, ಯಾವ ಹೆಣ್ಣಿಗೂ ಬಾರದಂತ ಕಷ್ಟ ನನಗೆ ಬಂತಲ್ಲ, ಇನ್ನು ಸೂರ್ಯ ಚಂದ್ರರಿರುವ ತನಕ ನನಗೆ ಆ ಕಳಂಕ ಇದ್ದೇ ಇರುತ್ತಲ್ಲ, ಅಂತಹ ಕರ್ಮ ನಾನು ಏನ್ ಮಾಡಿದ್ದೆ ಎಂದಾಗ ಕೃಷ್ಣ ಅವಳ ಪೂರ್ವ ಜನ್ಮದ ಕರ್ಮ ಫಲವನ್ನ ಅವಳಿಗೆ ತಿಳಿಸ್ಕೊಡ್ತಾನೆ. ಇದೇ ಕಾರಣ ದ್ರೌಪದಿ, ಆ ಜನ್ಮದಲ್ಲಿ ದೂರ್ವಾಸರು ನಿನಗೆ ಶಾಪವನ್ನ ಕೊಡದೇ ಇದ್ರೂ ಕೂಡ ಅದರ ಫಲವನ್ನ ಈ ಜನ್ಮದಲ್ಲಿ ನೀನು ಅನುಭವಿಸ್ತಾ ಇದ್ಯಾ. ಹಾಗೆ ನಾವು ಕೂಡ ಈ ಜನ್ಮದಲ್ಲಿ ಮಾಡದೇ ಇದ್ರೂ ಕೂಡ ಅದ್ಯಾವ ಜನ್ಮದ ಕರ್ಮ ಫಲವನ್ನ ನಾವು ತಿಂತಾ ಇದ್ದೀವಿ ಅಂತಕ್ಕಂಥದ್ದು ನಮ್ಗೆ ಅರಿವಿಗೆ ಬರಲ್ಲ. ಕೃಷ್ಣ ಬಂದು ನಮ್ಗೆ ಉತ್ತರವನ್ನ ಕೊಡಲ್ಲ. ಅದನ್ನ ನಮಗ್ ನಾವೇ ಕೊಟ್ಕೊಂಡು ಸಮಾಧಾನ ಮಾಡ್ಕೋಬೇಕಾಗತ್ತೆ. ಆಯ್ತು, ಕೃಷ್ಣ ಹೇಳ್ತಾನೆ, ನೋಡಿ, ಆಗಿದ್ದಾಗೋಯ್ತು, ಪಶ್ಚಾತ್ತಾಪ ಪಟ್ಟು ಇನ್ನು ಮುಂದೆ ಬರ್ತಕ್ಕಂಥ ಅಧಿಕ ಮಾಸದ ವ್ರತಾಚರಣೆಯನ್ನ ಮಾಡಿದ್ರೆ ಅಧಿಕಾರ, ರಾಜ್ಯ, ಸಂಪತ್ತು ಪುನಃ ಪಡಿತೀರಾ. ಈ ಮಾಸದ ವಿಶೇಷತೆ ಏನ್ ಗೊತ್ತಾ?
12 ಮಾಸಗಳಲ್ಲೂ ಸೂರ್ಯ ಸಂಕ್ರಮಣ ಆಗತ್ತೆ. ಆದ್ರೆ ಅಧಿಕ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಸೂರ್ಯ ಸಂಕ್ರಮಣ ಆಗಲ್ಲ. ಅಬ್ಸರ್ವ್ ಮಾಡಿದ್ದೀರಾ ಯಾರಾದ್ರೂ? ಪ್ರತಿ ತಿಂಗಳು ಸಂಕ್ರಮಣ ಬರುತ್ತೆ, ಅಧಿಕ ಮಾಸದಲ್ಲಿ ಸಂಕ್ರಮಣ ಬರಲ್ಲ. ಇದು ನಮ್ಮ ಮಂಗಳೂರು, ಉಡುಪಿ ಭಾಗದ ಜನಕ್ಕೆ ಬಹಳ ಚೆನ್ನಾಗಿ ಅರಿವಿರುತ್ತೆ ಸಂಕ್ರಮಣ ಅಂದ್ರೆ ಏನು ಅಂತ. ಈ ಮಾಸ ಎಷ್ಟು ವಿಶೇಷ, ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಎಷ್ಟು ಚೆನ್ನಾಗಿ ನಮ್ಮ ಪೂರ್ವಿಕರು ಮೊದಲೇ ನಮ್ಗೆ ತಿಳಿಸ್ಕೊಟ್ಬಿಟ್ಟಿದ್ದಾರೆ ಅಂದ್ರೆ 3 ವರ್ಷಕ್ಕೆ ಅಂತ ಹೇಳ್ದೆ. ಅಥವಾ ಕೆಲವೊಮ್ಮೆ ನೋಡಿ 2 ವರ್ಷ 8 ತಿಂಗಳಿಗೆ ಬಂದ್ಬಿಡುತ್ತೆ ಅಧಿಕ ಮಾಸ. 3 ವರ್ಷ ತುಂಬಲೇಬೇಕು ಅಂತ ಏನಿಲ್ಲ, 2 ವರ್ಷ 8 ತಿಂಗಳಿಗಾದ್ರೂ ಬರ್ಬೋದು, ಅಥವಾ ಕಂಪ್ಲೀಟ್ 3 ವರ್ಷ ಆದ್ಮೇಲಾದ್ರೂ ಕೂಡ ಬರ್ಬೋದು ಅಧಿಕ ಮಾಸ. ಈ ಶುಭ ಕಾರ್ಯ ಮಾಡಲ್ಲ. ಈ ಮಾಸದಲ್ಲಿ ಏಕಾದಶಿ ಉಪವಾಸ ಹೊರತಾದ್ರೂ ಕೂಡ ದಿನದ 1 ಹೊತ್ತು ಮಾತ್ರ ಅನ್ನ ತಿಂತ. ನಾನೀಗ ಹೇಳ್ತಾ ಇರ್ತಕ್ಕಂಥದ್ದು ಅಧಿಕ ಮಾಸದ ವ್ರತ. ನೀವ್ ಕೇಳಿಸ್ಕೊಳ್ಳಿ, ನೀವ್ ಯಾರು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ, ನಿಮ್ ತಲೆಯಲ್ಲಿ ಇರ್ಲಿ ಇದಷ್ಟೇ. ಆಮೇಲೆ ಸರಳವಾಗಿ ಹೇಗ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನೀವು ನಿಜವಾಗ್ಲೂ ಅಧಿಕ ಮಾಸದ ವ್ರತವನ್ನ ಮಾಡೋದಾದ್ರೆ ಏನೆಲ್ಲ ಫಾಲೋ ಮಾಡ್ಬೇಕು ಕೇಳಿಸ್ಕೊಳ್ಳಿ. ಈ ಅಧಿಕ ಮಾಸದ ಪೂರ್ತಿ 1 ಹೊತ್ತು ಅನ್ನ ತಿನ್ಬೇಕು, ಉದ್ದಿನ ಬೇಳೆ ತಿನ್ಬಾರ್ದು. ಸ್ನಾನ, ಭೋಜನ, ಪೂಜೆ ಸಮಯಗಳಲ್ಲಿ ಮೌನವಾಗಿರ್ಬೇಕು. ದಾನ ಧರ್ಮ ಮಾಡ್ಬೇಕು. ಆಪೂಪ ಇಸ್ ವೆರಿ ಸ್ಪೆಷಲ್ ಇನ್ ಅಧಿಕ ಮಾಸ. ಆಪೂಪ ಏನ್ ಸರ್ ಆಪೂಪ? ಇದೊಂದು ಸಿಹಿ ತಿಂಡಿ ಆಪೂಪ ಅಂತಕ್ಕಂಥದ್ದು. ಅಕ್ಕಿ ಹಿಟ್ಟು, ಕೊಬ್ಬರಿ, ಬೆಲ್ಲ, ಏಲಕ್ಕಿ ಹಾಕಿ ಅದನ್ನ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ತುಪ್ಪದಲ್ಲೇ ಹಾಕಿ ಕರಿಬೇಕು. ಅದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಕಜ್ಜಾಯ, ಅತ್ರಸ, ಅತಿರಸ ಅಂತ ಕೂಡ ಕರೀತಾರೆ. ಒಟ್ಟಾರೆ ಸಿಹಿ ತಿಂಡಿ ತಯಾರಿಸಿ, ಇಷ್ಟೇ ತಯಾರಿಸ್ಬೇಕು ಅಂತ ಇರುತ್ತೆ ಲೆಕ್ಕ. 33 ಆಪೂಪ ಕೊಡ್ಬೇಕು. ಎಷ್ಟೋ? 33. ನಿಂಬಾಶಲಾದ್ರೆ ಕಜ್ಜಾಯ 33 ಕಜ್ಜಾಯಗಳನ್ನ ತಯಾರಿಸ್ಬೇಕಾಗತ್ತೆ. ಅದನ್ನ ಕಂಚು ಅಥವಾ ಹಿತ್ತಾಳೆ ಪಾತ್ರೆಯಲ್ಲಿ ಇಟ್ಕೊಂಡು, ಹಿತ್ತಾಳೆ ಪಾತ್ರೆ ತಗೊಳ್ಳೋದು ಅಥವಾ ಹಿತ್ತಾಳೆ ತಟ್ಟೆ ತಗೊಳ್ಳೋದು ಅಥವಾ ಕಂಚಿನ ತಟ್ಟೆ ತಗೊಳ್ಳೋದು, ಅದರಲ್ಲಿ ಎಲೆ, ಅಡಿಕೆ, ದಕ್ಷಿಣೆ ಇಟ್ಬಿಟ್ಟು, ಹಣ್ಣಿಟ್ಬಿಟ್ಟು ಈ ಆಪೂಪಗಳನ್ನ ಇಟ್ಕೊಂಡು, ಅಂದ್ರೆ ಕಜ್ಜಾಯಗಳನ್ನ 33 ಆಪೂಪಗಳನ್ನ ಇಟ್ಕೊಂಡು ಅದನ್ನ ದಾನ ಕೊಡ್ತಕ್ಕಂಥದ್ದು. ಇದು ಪಾಪ ಪರಿಹಾರಕ್ಕಾಗಿ, ನಾವು ಪಾಪವನ್ನ ಕಳೆದು ವಿಷ್ಣು ಸಾನ್ನಿಧ್ಯವನ್ನ ಸೇರ್ಲಿಕ್ಕೆ. ಕೆಲವೊಬ್ರು ಅಯ್ಯೋ ಅಪೂಪನೇ ಮಾಡ್ಬೇಕಾ ಗುರುಗಳೇ, ಅಪೂಪ ಬಿಟ್ರೆ ಬೇರೆ ಏನು ಮಾಡಕ್ ಆಗಲ್ವಾ ಅಂದ್ರೆ, ಹೌದು, 33 ರವೆ ಉಂಡೆಗಳನ್ನಾದ್ರೂ ಕೂಡ ಮಾಡ್ಬೋದು. ಏನನ್ನ? ರವೆ ಉಂಡೆಗಳನ್ನ 33, ಅಥವಾ ಬೇಸನ್ ಲಾಡು, ಕಡಲೆ ಹಿಟ್ಟಿನ ಒಂದು ಲಾಡು ಕೂಡ ಮಾಡಬಹುದು. ಬಾಳೆಹಣ್ಣು, ಮಾವಿನಹಣ್ಣು, ರಸಭರಿತವಾದ ಒಳ್ಳೆಯ ಪದಾರ್ಥವನ್ನ ದಾನ ಮಾಡಬೇಕು. ಪುಣ್ಯ ನದಿಗಳಲ್ಲಿ ಸ್ನಾನ, ಜಪ, ತಪ, ಹರಿನಾಮಸ್ಮರಣೆ, ಗೋದಾನ, ಗೋಸೇವೆ, ಪುರಾಣ ಪುಣ್ಯಕಥೆ ಹೇಳೋದು, ಓದೋದು, ಮುಖ್ಯವಾಗಿ ಭಾಗವತಕ್ಕೆ ಇಂಪಾರ್ಟೆನ್ಸ್ ನ ಕೊಟ್ಬಿಡ್ತಾರೆ. ಇದ್ರಲ್ಲಿ ಅಧಿಕ ಮಾಸದಲ್ಲಿ ಅತ್ಯಂತ ಪುಣ್ಯಕರ. ನಾನು ಯಾಕೆ ಇದನ್ನ ಯಾವ್ದು ಮಾಡಬೇಡಿ ಅಂತ ಹೇಳ್ದೆ ಅಂದ್ರೆ, ನೀವು ಮಾಡದೇ ಇದ್ರೂ ಕೂಡ ಈ ಎಲ್ಲಾ ಪುಣ್ಯ ಸಿಗುತ್ತೆ ಇನ್ಮೇಲೆ, ಬಿಕಾಸ್ ನೀವು ಭಾಗವತ ಕೇಳ್ತಾ ಇದ್ದೀರಲ್ಲ. ಅದು ಬರುತ್ತೆ, ಮುಂದೆ ಹೇಳ್ತೀನಿ ಶ್ಲೋಕ. ಇದೆಲ್ಲ ಮಾಡ್ಲಿಲ್ಲ ಅಂದ್ರೂ ಕೂಡ ಭಾಗವತ ಕೇಳೋದ್ರಿಂದ ಇದನ್ನೆಲ್ಲ ಮಾಡಿರ್ತಕ್ಕಂಥ ಪುಣ್ಯ ಲಭಿಸುತ್ತೆ. ಶಾಂತಿ, ನೆಮ್ಮದಿ, ಭಯ, ಶನಿ ಪೀಡೆ ಎಲ್ಲವೂ ಕೂಡ ನಾಶ ಆಗ್ತಕ್ಕಂಥ ಮಾಸ ಈ ಮಲಮಾಸ ಅಂತಕ್ಕಂಥದ್ದು. ಅರ್ಥ ಆಗ್ತಾ ಇದ್ಯಾ? ಬೋರ್ ಆಗ್ತಾ ಇದ್ಯಾ? ಇರ್ಲಿ. ಆದ್ರೆ ಒಂದು ಅನುಮಾನ, ಗುರುಗಳೇ ಈ ಭಾಗವತ ಅಂತ ಹೇಳಿದ್ರಿ, ಭಾಗವತ ಅಂದ್ರೆ ಒಂದು ಇಷ್ಟು ದಪ್ಪ ಬುಕ್ ಇರುತ್ತಲ್ವಾ, ಹೆಂಗೆ ಗುರುಗಳೇ ಅದನ್ನ ನಾವು ಓದೋದು? ತುಂಬಾ ಕಷ್ಟ ಆಗುತ್ತಪ್ಪ. ನೀವೇನೋ ಹೇಳ್ತಾ ಇದ್ದೀರಾ, ನಾವು ಕೇಳಿಸ್ಕೊಳ್ತಾ ಇದ್ದೀವಿ, ಆದ್ರೆ ನಮಗ್ ಪ್ರತಿ ದಿವಸ ಇದನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಅಸಾಧ್ಯ. ಏನಾದ್ರೂ ಪರಿಹಾರ ಇದೆಯಾ? ಎಲ್ಲದಕ್ಕೂ ಒಂದು ಪರಿಹಾರ ಇರ್ಲೇಬೇಕಲ್ಲ, ಮಜ್ಜಿಗೆ ರಾಮಾಯಣ ಇದ್ದಂಗೆ ಅಲ್ವಾ? ಮಜ್ಜಿಗೆ ರಾಮಾಯಣದ ಬಗ್ಗೆ ಕೇಳಿದ್ದೀರಾ ಅಲ್ವಾ? ಏನ್ ಮಜ್ಜಿಗೆ ರಾಮಾಯಣ ಅಂದ್ರೆ? ಕೇಳಿಲ್ವಾ? ನೋಡಿ, ಮಜ್ಜಿಗೆ ರಾಮಾಯಣ ಅಂತಕ್ಕಂಥದ್ದು ಒಂದಿದೆ. ಅದು ಫನ್ನಿ ಅಂತ ಅನ್ಕೊಳ್ತಿರೋ ಅಥವಾ ನಮ್ಮ ದಾಸರ ಒಂದು ಚಾತುರ್ಯ ಅಂತ ಅನ್ಕೊಳ್ತಿರೋ ಗೊತ್ತಿಲ್ಲ. ಏನು, ಯಾಕೆ ಮಜ್ಜಿಗೆ ರಾಮಾಯಣ ಅಂತ ಹೇಳ್ದೆ ನಾನು? ನಿಜವಾಗ್ಲೂ ಅದಿದ್ಯಾ ಅಂದ್ರೆ ಹೌದು ಇದೆ. ಹೆಂಗೆ? ಒಮ್ಮೆ ದಾಸರು ಏನ್ ಮಾಡ್ತಾರೆ, ಯಾವುದೇ ದಾಸರು ಹೆಸರು ಬೇಡ, ಒಮ್ಮೆ ದಾಸರು ಏನ್ ಮಾಡಿದ್ರು, ಬಹಳ ಹಸಿವು, ಭಿಕ್ಷೆಯನ್ನ ಬೇಡಿ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿ ಹಳ್ಳಿ ಹಳ್ಳಿ ಮೇಲೆ ಹೋಗಿ ಹೊಟ್ಟೆಯನ್ನ ತುಂಬಿಸ್ಕೊಳ್ತಕ್ಕಂಥದ್ದು. ಅವತ್ತಿಲ್ಲೂ ಕೂಡ ಅವ್ರಿಗೆ ಭಿಕ್ಷೆ ಆಗ್ಲೇ ಇಲ್ಲ. ಬಹಳ ಸುಸ್ತಾಗಿ ಸೋತೋಗಿ ಒಂದು ಗುಡಿಸ್ಲ ಹತ್ರ ಬರ್ತಾರೆ. ಆ ಗುಡಿಸ್ಲಲ್ಲಿ ಒಬ್ರು ಅಜ್ಜಿ
ಅಜ್ಜಿ ಇರ್ತಾರೆ. ಬಾಯಾರಿಕೆ ಬೇರೆ. ಅಮ್ಮ ಬಾಯಾರಿಕೆ ಆಗ್ತಾ ಇದೆ, ನೀರು ಅಥವಾ ಮಜ್ಜಿಗೆ ಏನಾದ್ರೂ ಇದ್ರೆ ಕೊಡ್ತೀನಮ್ಮ ಅಂತ ಅಜ್ಜಿನ ಕೇಳಿದ್ರು. ಅಜ್ಜಿ ನೋಡಿದ್ರು ದಾಸರನ್ನ. ದಾಸರೇ, ಮಜ್ಜಿಗೆ ಬೇಕಾ? ಕೊಡ್ತೀನಿ ಮಜ್ಜಿಗೆ. ಆದ್ರೆ ಒಂದು ಷರತ್ತು. ಏನು? ನೀವು ನನಗೆ ರಾಮಾಯಣವನ್ನ ಹೇಳ್ಬಿಟ್ರೆ ನಾನು ಮಜ್ಜಿಗೆ ಕೊಡ್ತೀನಿ ಕುಡಿಯಕ್ಕೆ. ಬಂತಲ್ಲಪ್ಪ ಕೆಲ್ಸ. ಇಲ್ಲಿ ನಾನು ಸೋತು ದಾಹ ಅಂತ ಮಜ್ಜಿಗೆ ಕೇಳಕ್ ಬಂದ್ರೆ ರಾಮಾಯಣವನ್ನ ಹೇಳು ಅಂತಾರಲ್ಲ. ನನ್ ರಾಮಾಯಣ ಹೇಳೋದ್ ಯಾವಾಗ, ಅದು ಮುಗಿಯೋದ್ ಯಾವಾಗ, ನನ್ ಮಜ್ಜಿಗೆ ಕುಡಿಯೋದ್ ಯಾವಾಗ? ಚಿಂತೆ ಆಗೋಯ್ತು ದಾಸರಿಗೆ. ಆದ್ರೆ ಮೊದ್ಲೇ ದಾಸರಲ್ವಾ, ಬುದ್ಧಿ ಜಾಸ್ತಿ. ಅಜ್ಜಿ ಹೇಳೇ ಬಿಡ್ಲಾ? ಹೇಳಪ್ಪ, ಹೇಳು. ಪೂರ್ವಂ ರಾಮ ತಪೋವನಾದಿ ಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ಬಾಲಿ ನಿರ್ದಳನಂ ಸಮುದ್ರತರಣಂ ಲಂಕಾಪುರಿ ದಾಹನಂ ಪಶ್ಚಾತ್ ದ್ರಾವಣ ಕುಂಭ ಕರ್ಣ ಹನನಂ ಏ ತದ್ಧಿ ರಾಮಾಯಣಂ. ಆಗೋಯ್ತು, ಕೊಡು ಮಜ್ಜಿಗೆ. ಮುಗಿಸ್ಬಿಟ್ರು ರಾಮಾಯಣವನ್ನ. ಮಜ್ಜಿಗೆ ಕುಡಿದು ಬಿಟ್ರು. ಅಂದಿನಿಂದ ಮಜ್ಜಿಗೆ ರಾಮಾಯಣ ಅಂತ ಪ್ರಸಿದ್ಧಿ ಆಗೋಯ್ತು. ನನ್ಗೆ ಗೊತ್ತಾಯ್ತು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳ್ತೀನಿ, ಬಿಡಿಸ್ಬಿಟ್ಟು ನಾನು. ಅದಕ್ಕೆ ಹೇಳೋದು, ಕೆಲವೊಂದು ಸಲ ಶಕ್ತಿಗಿಂತ ಯುಕ್ತಿ ಇರಬೇಕು ಮನುಷ್ಯನಿಗೆ. ಏನ್ ಹೇಳಿದ್ದವ್ರಾಗಾದ್ರೆ, ಒಂದು ಶ್ಲೋಕದಲ್ಲಿ ಇಡೀ ರಾಮಾಯಣವನ್ನ ಹೇಳ್ತಾರೆ. ಪೂರ್ವಂ ರಾಮ ತಪೋ ವನಾದಿ ಗಮನಂ ಅಂದ್ರೆ ಮೊದಲು ಶ್ರೀರಾಮ ಅರಣ್ಯವಾಸಕ್ಕೆ ತೆರಳಿದ. ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ. ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಅಂದ್ರೆ ಅಲ್ಲಿ ಸುವರ್ಣ ಮೃಗವನ್ನ ಮಾರೀಚನನ್ನ ವಧಿಸಿದ. ವೈದೇಹಿ ಅರಣ ಆಯ್ತು. ಜಟಾಯು ಮರಣಂ, ಸೀತೆಯನ್ನು ರಾವಣ ಅಪಹರಣ ಮಾಡಬೇಕಾದ್ರೆ ಜಟಾಯು ಪ್ರಾಣತ್ಯಾಗ ಮಾಡ್ದ. ಸುಗ್ರೀವ ಸಂಭಾಷಣಂ, ರಾಮ ಸುಗ್ರೀವನ ಜೊತೆ ಸ್ನೇಹವನ್ನ ಬೆಳೆಸ್ದ. ಬಾಲಿ ನಿರ್ದಳನಂ, ಬಾಲಿಯನ್ನ ಅಥವಾ ವಾಲಿಯನ್ನ ಸಂಹರಣ ಮಾಡ್ದ. ಸಮುದ್ರ ತರಣಂ ಲಂಕಾ ಪುರಿದಹನಂ, ಸಮುದ್ರವನ್ನ ದಾಟಿ ಲಂಕೆಯನ್ನ ಸುಟ್ಟಾಕ್ತ ಹನುಮಂತ. ಪಶ್ಚಾತ್ ದ್ರಾವಣ ಕುಂಭಕರ್ಣ ಹನನಂ, ಕೊನೆಯಲ್ಲಿ ರಾವಣ ಮತ್ತು ಕುಂಭಕರ್ಣನನ್ನ ವಧಿಸಲಾಯಿತು. ಇಲ್ಲಿಗೆ ರಾಮಾಯಣ ಮುಗ್ದೋಯ್ತು. ಹೆಂಗಿದೆ ಮಜ್ಜಿಗೆ ರಾಮಾಯಣ? ಇಡೀ ರಾಮಾಯಣವನ್ನ ಒಂದು ಶ್ಲೋಕದಲ್ಲಿ ಹೇಳಿ ಮುಗಿಸಿದ್ದು. ಹಾಗಾಗಿ ತಮಾಷೆಗೆ ಹೇಳ್ತಾ ಇರ್ತಾರೆ ಪಂಡಿತರೆಲ್ಲ ಒಂದ್ ಕಡೆ ಸೇರ್ಕೊಂಡಾಗ, ತುಂಬಾ ಹೊತ್ತು ಮಾತಾಡ್ಬೇಕಾದ್ರೆ, ಅಯ್ಯೋ ಮಜ್ಜಿಗೆ ರಾಮಾಯಣದ ತರ ಮಾತಾಡು ಅಂದ್ರೆ ಭಾಗವತದ ತರ ಎಳಿತಾ ಇದ್ಯಲ್ಲಪ್ಪ ನೀನು ಅಂತ. ಅವಾಗ ಈ ಮಾತು ಬರಬಾರ್ದಲ್ಲ ಭಾಗವತಕ್ಕೆ. ಭಾಗವತ ಅಂದ್ರೆ ಬೋರಿಂಗ್ ಅಂತ ಅನಿಸ್ಬಾರ್ದಲ್ಲ. ಅದಕ್ಕೆ ಇನ್ನೂ ಪಂಡಿತರು ಭಾಗವತವನ್ನ ಯಾಕೆ ನಾವು ಕ್ರಿಯೇಟ್ ಮಾಡಬಾರ್ದು ಅಂತ ಅವರು ಕೂಡ ಒಂದೇ ಒಂದು ಶ್ಲೋಕದಲ್ಲಿ ಇಡೀ ಭಾಗವತವನ್ನ ಬರೆದ್ಬಿಟ್ರು. ಹೌದು, ಏನು ಭಾಗವತ ಬರೆದ್ರು ಅಂದ್ರೆ ಅದು ಕೂಡ ಬಹಳ ವಿಶೇಷವಾಗಿದೆ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏಕಶ್ಲೋಕಿ ಭಾಗವತ. ಆದೌ ದೇವಕಿ ದೇವಿ ಗರ್ಭಜನನಂ ಗೋಪಿ ಗೃಹೇ ವರ್ಧನಂ ಮಾಯಾ ಪೂತನಿ ಜೀವಿತಾಪಹರಣಂ ಗೋವರ್ಧನೋದ್ಧಾರಣಂ ಕಂಸಚ್ಛೇದನ ಕೌರವಾದಿ ಹನನಂ ಕುಂತಿ ಸುತಾಪಾಲನಂ ಏತದ್ ಭಾಗವತ ಪುರಾಣ ಕಥಿತಂ ಶ್ರೀಕೃಷ್ಣ ಲೀಲಾಮೃತಾಂ. ಮುಗ್ದೋಯ್ತು ಏಕಶ್ಲೋಕಿ ಭಾಗವತ. ಭಾಗವತವನ್ನೂ ಕೂಡ ಒಂದೇ ಒಂದು ಶ್ಲೋಕದಲ್ಲಿ ಹೇಳ್ತಕ್ಕಂಥ ಶ್ಲೋಕ ನಾನು ಆಮೇಲೆ ಗ್ರೂಪಿಗೆ ಶೇರ್ ಮಾಡ್ತೀನಿ ನಿಮಗೆ. ನೀವು ಸಮಯ ಸಿಕ್ಕಾಗ ನೀವು ಹೇಳ್ಕೋಬಹುದು ಇದನ್ನ. ಅರ್ಥ ಆಯ್ತಾ? ಇರ್ಲಿ. ಈಗ ವಿಚಾರಕ್ಕೆ ಬರೋದಾದ್ರೆ, ಈ ಭಾಗವತದಲ್ಲಿ ಸ್ಕಂದಗಳು ಬರ್ತಾ ಹೋಗುತ್ತೆ. ಪ್ರಥಮ ಸ್ಕಂದ, ದ್ವಿತೀಯ ಸ್ಕಂದ, ತೃತೀಯ, ಚತುರ್ಥ, 5ನೇದು, 6, 7, 8, 9, 10, 11, 12 ಹೀಗೆ ಸ್ಕಂದಗಳು ಬರ್ತಾ ಹೋಗುತ್ತೆ. ವೇದವ್ಯಾಸ ಮಹರ್ಷಿಗಳು ಭಾಗವತ ಪುರಾಣವನ್ನ ರಚನೆ ಮಾಡ್ತಾರೆ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಪುರಾಣಗಳನ್ನು ಕೂಡ ವೇದವ್ಯಾಸರನ್ನ ಪ್ರಾರ್ಥನೆ ಮಾಡ್ತೀವಿ. ಅಂದ್ರೆ ಮಾರ್ಕಂಡೇಯ ಪುರಾಣ, ಬೇರೆ ಬೇರೆ ಪುರಾಣಗಳು ಬಂದ್ರೂ ಕೂಡ ವೇದವ್ಯಾಸರಿಗೆ ಅತ್ಯಂತ ಮಹಸ್ತವಾದಂತಹ ಸ್ಥಾನವನ್ನ ಕೊಡ್ತೀವಿ. ಮೊಟ್ಟ ಮೊದಲು ವೇದವ್ಯಾಸರು ರಚನೆ ಮಾಡ್ತಾರೆ. ಈ ಭಾಗವತ ಪುರಾಣವನ್ನ ರಚನೆ ಮಾಡಿದ್ಮೇಲೆ ಅವರ ಮಗನಾದಂತಹ ಶುಕಮುನಿಗೆ ಭಾಗವತವನ್ನ ಪರೀಕ್ಷಿತ ಮಹಾರಾಜನಿಗೆ ಉಪದೇಶವನ್ನ ಮಾಡ್ತಾರೆ. ಅದು ಯಾವ ಸಂದರ್ಭದಲ್ಲಿ? ಮಹಾಭಾರತ ಯುದ್ಧ ಮುಗಿದ ರಾತ್ರಿ ದ್ರೋಣ ಪುತ್ರನಾದ ಅಶ್ವತ್ಥಾಮ ಪಾಂಡವರ ಶಿಬಿರಕ್ಕೆ
ಕಿಚ್ಚಸ್ತಾನೆ, ಅದೆಲ್ಲ ಆಗುತ್ತೆ, ಅದೆಲ್ಲ ಹೇಳ್ತೀನಿ ನಿಧಾನಕ್ಕೆ ನಿಮ್ಗೆ ಏನೇನಾಗುತ್ತೆ ಅಂತ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರೀಸ್ ನೀವೆಲ್ಲ ಕೇಳಿದ್ರು ಕೂಡ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಭಾಗವತ ಇಸ್ ನಾಟ್ ಬೋರಿಂಗ್. ಅದ್ ಕೇಳ್ತಾ ಇದ್ರೆ ಇನ್ನೂ ಕೇಳ್ತಾನೇ ಇರೋಣ ಅಂತ ಅನ್ಸುತ್ತೆ, ಗೊತ್ತಾ? ಕತೆ ತುಂಬಾ ಚೆನ್ನಾಗಿರುತ್ತೆ ಕತೆಗಳು. ಮಕ್ಳು ಕೂರಿಸ್ಬಿಟ್ರಂತೂ ಮಕ್ಳು ಕೇಳ್ತಾ ಇರ್ತಾರೆ. ಹಾಗೆ ನೀವು ಕೂಡ ಮಕ್ಳ ಕೇಳ್ಬೇಕು, ಆಯ್ತಾ? ಇದನ್ನ ಎಂಜಾಯ್ ಮಾಡ್ಬೇಕು. ಅದಕ್ಕೆ ಹೇಳೋದು ನವವಿಧ ಭಕ್ತಿ. ಈ ಭಾಗವತನ ಯಾವ ತರ ಕೇಳ್ಬೇಕು? ಅಧಿಕ ಮಾಸದ ಭಾಗವತವನ್ನ ನವವಿಧವಾದ ಭಕ್ತಿ: ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ. ಅಂದ್ರೆ ದೇವರ ಮಹಿಮೆಗಳನ್ನ ಧ್ಯಾನ ಭಕ್ತಿಯಿಂದ ಕೇಳಿ ಮನನ ಮಾಡ್ಕೊಳ್ಳೋದು ಶ್ರವಣ, ದೇವರ ಕೀರ್ತನೆ ಭಜನೆ, ದೇವರನ್ನ ಕೊಂಡಾಡೋದು ಕೀರ್ತನ, ಕಲಿಯುಗದ ಮುಖ್ಯ ಧರ್ಮವಾದ ಹರಿಯನ್ನ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಸ್ಮರಣ, ಹರಿಯ ಚರಣ ಸೇವೆ ಮಾಡ್ತಕ್ಕಂಥದ್ದು ಪಾದಸೇವನ, ಅವನ ಫಲಪುಷ್ಪಗಳಿಂದ ದೇವರ ಅರ್ಚನೆ ಮಾಡ್ತಕ್ಕಂಥದ್ದು ಅರ್ಚನ, ದೇವರಿಗೆ ಪ್ರಣಾಮ, ದಂಡ, ನಮಸ್ಕಾರಗಳನ್ನ ಮಾಡೋದು ವಂದನ, ಮಾಡೋ ಎಲ್ಲ ಕಾರ್ಯಗಳು ಭಗವಂತನದ್ದು, ನಾನು ಅವನ ದಾಸ್ಯ, ಅವನ ಸೇವಕ ಅಂತ ತಿಳ್ಕೊಂಡ್ರೆ ಅದು ದಾಸ್ಯ. ದೇವರೇ ನನ್ನ ನಿಜವಾದ ಗೆಳೆಯ, ದೇವರೇ ನನ್ನ ನಿಜವಾದ ಬಂಧು, ದೇವರೇ ನಿಜವಾದ ನನ್ನ ಸರ್ವಸ್ವ ಅಂತ ತಿಳ್ಕೊಂಡ್ರೆ ಅದು ಸಖ್ಯ. ಎಲ್ಲ ನಾನು ಮಾಡೋ ಕಾರ್ಯ ಎಲ್ಲ ಅವಂದು ಅಂತ ಅರ್ಪಣೆ ಮಾಡ್ಬಿಟ್ರೆ ಆತ್ಮನಿವೇದನೆ. ಈ ರೀತಿ ನವವಿಧವಾದ ಭಕ್ತಿಯಿಂದ ಯಾರೆಲ್ಲ ಇದನ್ನ ಕೇಳ್ತಿರೋ ಅವ್ರಿಗೆ ಪರಮಾತ್ಮ ನಿಜವಾಗ್ಲೂ ಒಳ್ಳೇದ್ ಮಾಡ್ತಾನೆ. ಆಯ್ತು. ಓಕೆ, ಈಗ ಇನ್ನೊಂದು ಅನುಮಾನ ಶುರು ಆಗತ್ತೆ. ಗುರುಗಳೇ ಏನೇನೋ ಹೇಳ್ತೀರಾ, ಅದೆಲ್ಲ ಇರ್ಲಿ, ನನ್ ಫಸ್ಟ್ ಡೌಟು ವಾಟ್ ಈಸ್ ಭಾಗವತ. ನನ್ ಭಾಗವತದ ಡೆಫಿನೇಷನ್ ಗೊತ್ತಾಗ್ಬೇಕು. ಭಾಗವತ ಅಂದ್ರೆ ಏನು? ನಮ್ಮ ತರಗತಿಲಿ ಪಾಠ ಮಾಡ್ತಾ ಇರ್ತೀವಿ, ಆಯ್ತು, 1 ತಿಂಗಳು 2 ತಿಂಗಳು ಪಾಠ ಮಾಡಿರ್ತೀವಿ. ಪಾಠ ಎಲ್ಲ ಮುಗಿದ್ಮೇಲೆ ಬೇರೆ ಬೇರೆ ರೀತಿಯಾದಂಥ ಕ್ವಶನ್ಸ್ ಕೇಳ್ತಾರೆ. ಸೊ ಆಮೇಲೆ ಒಬ್ರು ಇರ್ತಾರೆ ಸ್ಪೆಷಲ್ ಸ್ಟೂಡೆಂಟ್ಸು. ಸೊ ಅವ್ರು ಕೇಳೋ ಅಂಥದ್ದು, ಸರಿ ಆಯ್ತು ಎಲ್ಲ ಹೇಳ್ಕೊಟ್ರಲ್ಲ, ಇದು ಏನೋ ಪಾಠ ಮಾಡ್ತಾ ಇದ್ದೀರಲ್ವ, ಹಂಗಂದ್ರೆ ಏನು ಅಂತ ಸಬ್ಜೆಕ್ಟ್ ನೇಮ್ ಇಟ್ಕೊಂಡು ಕ್ವಶನ್ ಕೇಳೋರು ಕೂಡ ಇದ್ದಾರೆ. ಹಾಗಾಗಿ ನಾನು ಮುನ್ನೆಚ್ಚರಿಕೆಯಿಂದ ಫಸ್ಟ್ ಕ್ಲಾಸಲ್ಲೇ ಹೇಳ್ಬಿಡೋಣ ಅಂತ ಭಾಗವತ. ಆಮೇಲೆ ಕಡೆ ಕ್ಲಾಸಲ್ಲಿ ಭಾಗವತ ಅಂದ್ರೆ ಒಂಚೂರು ನಮಗೆ ಇರುಸು ಮುರುಸು ಆಗ್ಬಾರ್ದಲ್ಲ. ಸೊ ಹಾಗಾಗಿ ಈ ಸಲ ಎಚ್ಚೆತ್ಕೊಂಡ್ಬಿಟ್ಟಿದ್ದೀನಿ, ಭಾಗವತ ಅಂದ್ರೆ ಏನು ಅಂತ ಇವಾಗ್ಲೇ ಹೇಳ್ಬಿಡೋಣ ಅಂತ ಅಲ್ವಾ. ಆಯ್ತು, ಭಾಗವತ ಎಷ್ಟು ಚೆನ್ನಾಗಿದೆ ಹೆಸರು. ಏನ್ ಸರ್ ಹಂಗಂದ್ರೆ ಬೇರೆ ಹೆಸರು ಸಿಗ್ಲಿಲ್ವ ಅವ್ರಿಗೆ? ಇದೇ ಹೆಸರು ಸಿಕ್ತಾ? ಇಟ್ಟಿರ್ಬೇಕು ಅಂದ್ರೆ ಏನೋ ಒಂದು ಇರ್ಬೇಕಲ್ವಾ? ಏನು ಅಂತ ಕೇಳೋದಾದ್ರೆ, ಹೌದು, ಪ್ರತಿಯೊಂದಕ್ಕೂ ಅದರದೇ ಅರ್ಥ ಇದೆ. ವೇದವ್ಯಾಸರು ಇದನ್ನ ಭಾಗವತ ಅಂತ ಕರೆದಿದ್ದು. ಅಂದ್ರೆ ಮಹತ್ ಜ್ಞಾನವಾದ, ರೂಪವಾದ, ಸರ್ವತೋಮುಖವಾದ ಸ್ನೇಹ ಅಂತ ಅರ್ಥ. ಸರ್ವತ್ರದಲ್ಲಿ, ಸರ್ವಕಾಲದಲ್ಲಿ, ಸರ್ವ ದೇಶದಲ್ಲಿ ಲಕ್ಷ್ಮೀಪತಿಯಾದ ನಾರಾಯಣನೇ ಸರ್ವೋತ್ತಮ ಅಂತಕ್ಕಂಥ ಅರ್ಥ ಕೊಡ್ತಕ್ಕಂಥದ್ದು ಅಕ್ಷರ. ಮಹಾಪ್ರಾಣ ನೋಡಿ, ತುಂಬಾ ದೊಡ್ಡದು ಅಂತ. ಆಯ್ತು, ಗೊತ್ತಾಗೋಯ್ತು ಸರ್ ನನ್ಗೆ. ಈ ಅಂದ್ರೆ ಏನು ಸರ್? ಅಂದ್ರೆ ಜ್ಞಾನ ಅಂತ ಅರ್ಥ. ಭಗವಂತನಾದ ವಿಶಿಷ್ಟವಾದಂತಹ ಜ್ಞಾನವನ್ನ ಹೊಂದತಕ್ಕಂಥದ್ದು. ನೆಕ್ಸ್ಟ್ ಉಳ್ಕೊಂಡಿದ್ವಾ? ಅಂದ್ರೆ ಏನು ಸರ್? ಸಕಲ ವಿಚಾರಗಳಲ್ಲಿ ವೈರಾಗ್ಯ ಭಾವವನ್ನ ಹೊಂದೋದು ಅಂತ ಅರ್ಥ. ಯಾರು ಈ ಭಾವವನ್ನ ಹೊಂದುತ್ತಾರೋ, ಈ ಮೂರನ್ನ ಹೊಂದುತ್ತಾರೋ, ಅವರಲ್ಲಿ ತತ್ವ ನಿಶ್ಚಯವಾಗತ್ತೆ. ಆಗ ಅವರಿಗೆ ವತವಾಗತ್ತೆ. ವತ ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಆಗತ್ತೆ. ಅದೇ ಭಾಗವತ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರು ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳ್ಬೇಕು ಲಾಸ್ಟ್ ಕ್ಲಾಸಲ್ಲಿ. ನಾನು ಹೇಳಿಲ್ಲ ಅಂತ ಹೇಳ್ಬಾರ್ದು, ಸರಿನಾ? ಯಾಕಂದ್ರೆ ನಿಮ್ಗೆ ತುಂಬಾ ಚೆನ್ನಾಗ್ ಗೊತ್ತು ಗುರುಗಳಿಗೆ ಮರ್ವಿನ್ ಕಾಯಿಲೆ ಅಂತ. ಹೇಳಿಲ್ಲ ಅಂದ್ಬಿಟ್ರೆ ಸೇಫ್ ಆಗ್ಬೋದು ಅಂತ ಅನ್ಕೊಳ್ತೀರಾ ಅಲ್ವಾ? ಇರ್ಲಿ, ಪರವಾಗಿಲ್ಲ. ನೋಡಿ, ಶ್ರೀಮದ್ ಭಾಗವತ ಪುರಾಣ ಮುಖ್ಯವಾಗಿ ಸಪ್ತಾಹ ರೂಪದಲ್ಲಿ ಮಾಡೋದು ಜಾಸ್ತಿ. ಸಪ್ತಾಹ, ಭಾಗವತ ಸಪ್ತಾಹ ಅಂದ್ರೆ 7 ದಿವಸದಲ್ಲಿ ಮಾಡ್ತಕ್ಕಂಥದ್ದು. ಹೊರಗಡೆ ಪ್ರವಚನ ಕೊಟ್ಟರು ಕೂಡ ಗುರುಗಳೆಲ್ಲ 7 ದಿವಸದಲ್ಲಿ ಸಪ್ತಾಹ ಮಾಡೋದು ಅತಿ ಹೆಚ್ಚು. 7 ದಿವಸ ಒಂದೊಂದ್ ಕಡೆ ಇಟ್ಕೊಬಿಟ್ಟಿರ್ತಾರೆ. ಆದ್ರೆ ನಮ್ಮಲ್ಲಿ 7 ದಿವಸಕ್ಕೆ ನಾನು ಮುಗಿಸಲ್ಲ. ಅದೆಷ್ಟು ದಿವಸಕ್ಕಾಗುತ್ತೋ ಈ ಅಧಿಕ ಮಾಸದ ಒಳಗಡೆ ನಾನು ಮುಗಿಸ್ಕೊಡ್ತೀನಿ. ಇದರ ಉಲ್ಲೇಖವನ್ನ ಪದ್ಮ ಪುರಾಣದಲ್ಲಿ ಮಾಡ್ತಾರೆ. ಭಾಗವತದ ಉಲ್ಲೇಖವನ್ನ ಎಲ್ಲಿ ಮಾಡ್ತಾರೆ? ಪದ್ಮ ಪುರಾಣದಲ್ಲಿ ಮಾಡ್ತಾರೆ. ಮುಖ್ಯವಾಗಿ ಭಾಗವತ ಅಂದ್ರೆ ಎಲ್ಲಿಂದ ನಾವು ನೆನ್ಪು ಮಾಡ್ಕೋಬೇಕು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ವೈಕುಂಠವನ್ನ ಸೇರಿದ ಮೇಲೆ. ಎಲ್ಲಿಂದ?
ಶ್ರೀಕೃಷ್ಣ ಪರಮಾತ್ಮ ತನ್ನ ಆ ಒಂದು ದೇಹವನ್ನ ತ್ಯಾಗ ಮಾಡ್ತಾನೆ. ಆ ಕೃಷ್ಣ ಜನ್ಮಕ್ಕೆ ಮುಕ್ತಿಯನ್ನ ಕೊಡ್ತಾನೆ. ಅವನು ಹುಟ್ಟಿರ್ತಕ್ಕಂಥ ಕಾರ್ಯವನ್ನ ಸಂಪೂರ್ಣ ಮಾಡಿ ದೇಹವನ್ನ ತ್ಯಾಗ ಮಾಡಿದ್ಮೇಲೆ ಪಾಂಡವರು ಕೂಡ ಸ್ವರ್ಗಾರೋಹಣವನ್ನ ಮಾಡ್ತಾರೆ. ಅದಾದ 30 ವರ್ಷಗಳ ನಂತರ ಶುಕ್ರಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೋಸ್ಕರ ಮೊಟ್ಟ ಮೊದಲ ಭಾಗವತ ಸಪ್ತಾಹವನ್ನ ಮಾಡ್ತಾರೆ. ನೋಡಿ, ಯಾರು ಮಾಡಿದ್ದು ಮೊದ್ಲು? ನಾನಲ್ಲ, ಅಥವಾ ನನಗಿಂತ ಹಿರಿಯರಲ್ಲ, ಶುಕಾಚಾರ್ಯರು ಏನ್ ಮಾಡ್ತಾರೆ? ಪರೀಕ್ಷಿತ ಮಹಾರಾಜ ಯಾರ ವಂಶದವನು? ಅದ್ ಗೊತ್ತಿರ್ಬೇಕು ನಿಮಗೆ, ಪಾಂಡವರ ವಂಶದವನು ಅಲ್ವಾ? ಅವ್ರಿಗೋಸ್ಕರ ಏನ್ ಮಾಡ್ತಾರೆ? ಭಾಗವತ ಸಪ್ತಾಹವನ್ನ ಮಾಡ್ತಾರೆ. ಅದಾಗಿ 200 ವರ್ಷಗಳ ನಂತರ ಗೋಕರ್ಣ ಅಂತಕ್ಕಂಥ ಮಹಾಜ್ಞಾನಿ ಶ್ರೀಮದ್ ಭಾಗವತ ಅಂತಕ್ಕಂಥ ಪ್ರವಚನವನ್ನ ಮಾಡ್ತಾರೆ. ಇದು 2ನೇ ಸಪ್ತಾಹ. ಮೊಟ್ಟ ಮೊದಲ ಸಪ್ತಾಹ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಮಾಡಿದ್ದು. ಅದಾಗಿ 200 ವರ್ಷಗಳಾದ್ಮೇಲೆ ಗೋಕರ್ಣ ಅಂತಕ್ಕಂಥ ಮಹಾಜ್ಞಾನಿ 2ನೇ ಬಾರಿ ಇದರ ಪ್ರವಚನವನ್ನ ಕೊಡ್ತಾರೆ. ಅದಾಗಿ 30 ವರ್ಷಗಳ ನಂತರ ಸನತ್ ಕುಮಾರರು ನಾರದರಿಗೆ ಈ ಒಂದು ಭಾಗವತವನ್ನು ಉಪದೇಶವನ್ನ ಮಾಡ್ತಾರೆ. ಈ ಕ್ರಮದಲ್ಲಿ ನೂರಾವರ್ತಿ ಅಂದ್ರೆ ಶ್ರೀಮದ್ ಭಾಗವತ ಸಪ್ತಾಹ ಕಲಿಯುಗದಲ್ಲಿ ನಡೆದಿದ್ದು. ಆ ಕಲಿಯುಗದಲ್ಲಿ ನಡೆದಿದ್ನ ಮುಂದೆ ಏನ್ ಮಾಡ್ತಾರೆ ಅಂದ್ರೆ ಪಂಡಿತರು ಎಲ್ಲರೂ ಕೂಡ ಇದನ್ನ ಮುನ್ನಡೆಸ್ಕೊಂಡು ಬರ್ತಾರೆ. ಅದು ಇಲ್ಲಿ ತನಕ ಬಂದ್ ನಿಂತಿದೆ. ಹಾಗಾಗಿ ಶ್ರೀ ಮಧ್ವಾಚಾರ್ಯರು ಹೇಳ್ತಾರೆ, ಶ್ರೀಮದ್ ಭಾಗವತ ಸಕಲ ಬ್ರಹ್ಮಸೂತ್ರ, ಮಹಾಭಾರತ ಹರಿವಂಶ, 18 ಪುರಾಣಗಳ ಸಾರ, ರಾಮಾಯಣ, ಪುರುಷ ಸೂಕ್ತ, ಏನೇನಿದ್ಯೋ ಅದೆಲ್ಲದ್ರದ್ದು ಮೂಲ ಶ್ರೀಮದ್ ಭಾಗವತ. ಹಾಗಾಗಿ ಶ್ರೀಮದ್ ಭಾಗವತವನ್ನ ನಿರಂತರವಾಗಿ ಶ್ರವಣ ಮಾಡಬೇಕಾಗತ್ತೆ, ಶಾಸ್ತ್ರ ತಿಳ್ಕೊಂಡಿರೋರ ಹತ್ರ ಕೇಳ್ಬೇಕಾಗತ್ತೆ ಅಂತ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಕಲಿಯುಗ ಜನರಿಗೆ ಅವಕಾಶನೂ ಕಡಿಮೆ, ಆಯುಷ್ಯನೂ ಕಡಿಮೆ. ನಾವ್ ಅನ್ಕೊಂಬಿಟ್ಟಿದೀವಿ 100 ವರ್ಷ ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ದಾನೆ ಪರಮಾತ್ಮ ಅಂತ. ಅದ್ ಯಾವ ಮೂಲೆಗೂ ಸಮ ಅಲ್ಲ. 100 ವರ್ಷ ಆಯುಷ್ಯ ಕಡಿಮೆ. ಅದ್ ನಾನ್ ಹೇಳ್ತಾ ಇಲ್ಲ, ಹಿರಿಯರು ಹೇಳ್ತಾರೆ. ಅತ್ಯಂತ ಕಡಿಮೆ ಸಮಯ ಕೊಟ್ಟಿದ್ದಾನೆ ಪರಮಾತ್ಮ, ಅವಕಾಶನೂ ಕೂಡ ಕಡಿಮೆ ಕೊಟ್ಟಿದ್ದಾನೆ. ಹಾಗಾಗಿ ಭಕ್ತಿಯಿಂದ ಹರೇ ರಾಮಕೃಷ್ಣ ಅಂದ್ರೆ ಸಾಕಂತೆ ಅದ್ಭುತವಾದ ಫಲವನ್ನ ಕೊಡ್ತಾರಂತೆ. ಶ್ರೀ ಪಾದರಾಜರೇ ನಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ನೋಡಿ, ಭಾದ್ರಪದ ಮಾಸದಲ್ಲಿ ತುಂಬಾ ಜನ ಭಾಗವತವನ್ನ ಕೇಳೋದು ಉಂಟು, ಹೇಳೋದು ಉಂಟು. ಸಿಂಪಲ್ ಆಗಿ ಯಾವ್ಯಾವ ಸ್ಕಂದದಲ್ಲಿ ಏನೇನ್ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ನೆನ್ಪಿದ್ರು ಪರವಾಗಿಲ್ಲ, ನೆನ್ಪಿಲ್ಲ ಅಂದ್ರೂ ಪರವಾಗಿಲ್ಲ. ನಾಳೆಯಿಂದ ಇದ್ರ ಬಗ್ಗೆ ಡೀಪ್ ಆಗಿ ಹೋಗೋಣ. ಪ್ರಥಮ ಸ್ಕಂದ ಆಯ್ಕೆ ಮಾಡ್ಕೊಂಡು ಪ್ರಥಮ ಸ್ಕಂದದಲ್ಲಿ ಏನೇನಾಗುತ್ತೆ, ಯಾರ್ಯಾರು ಬರ್ತಾರೆ, ಅದನ್ನೆಲ್ಲ ನಾನು ಹೇಳ್ತೀನಿ. ಆದ್ರೆ ನಿಮ್ಗೆ ಇನ್ಫಾರ್ಮೇಶನ್ಗೋಸ್ಕರ ಪ್ರಥಮ ಸ್ಕಂದದಲ್ಲಿ ಪರೀಕ್ಷಿತ ರಾಜ ಮನೆ ಬಿಟ್ಟು ಗಂಗಾ ತೀರಕ್ಕೆ ಬರ್ತಕ್ಕಂಥದ್ದು ಬರೋ ಸನ್ನಿವೇಶ. ವಾಟ್ ಈಸ್ ದ ಮಾರಲ್ ಆಫ್ ದಿಸ್ ಪ್ರಥಮ ಸ್ಕಂದ? ಹಾಗಾದ್ರೆ ಈ ಪ್ರಥಮ ಸ್ಕಂದದಿಂದ ನಾವು ತಿಳ್ಕೊಳೋದೇನು ಅಂದ್ರೆ, ಅಭಿಮಾನ ಬಿಡಬೇಕು, ಮೋಕ್ಷ ಧರ್ಮದ ಕಡೆ ಮನಸ್ಸು ವಾಲಿಸ್ಬೇಕು ಅಂತ. ಯಾವ ತರ ಅವ್ನು ದೊಡ್ಡ ರಾಜ ಆದ್ರೂ ಕೂಡ ಅವನು ಸಾವಿನ ಬಗ್ಗೆ ಅವನ್ಗೆ ಅರ್ಥ ಆಗೋದಾಗ ಎಲ್ಲವನ್ನ ಬಿಟ್ಟು ತೊರೆದು ಬರ್ತಾನೆ. ಗೊತ್ತಿರುತ್ತೆ, ನಾನು ಇನ್ನೇನು ಹೋಗ್ಬಿಡ್ತೀನಿ, ಬದುಕಲ್ಲ ನಾನು. ಈ ಅಭಿಮಾನ ಯಾಕೆ? ಅಧಿಕಾರದ ಆಸೆ ಯಾಕೆ? ಈ ಪ್ರಾಣದ ಮೇಲೆ ಆಸೆ ಯಾಕೆ ಅಂತ. ಹಾಗಾಗಿ ಈ ಪ್ರಥಮ ಸ್ಕಂದದಿಂದ ತಿಳ್ಕೋಬೇಕಾಗಿರೋದು ಅಭಿಮಾನ ಬಿಡಬೇಕು, ಮೋಕ್ಷ ಧರ್ಮವನ್ನ ನಾವು ಕಲಿಬೇಕು ಅಂತ. ಈ ದ್ವಿತೀಯ ಸ್ಕಂದದಲ್ಲಿ ಯೋಗ್ಯರ ಮೂಲಕ ಭಗವತ್ ಕಥಾವನ್ನ ಶ್ರವಣ ಮಾಡಬೇಕು. ಹಾಗಾಗಿ ಪರೀಕ್ಷಿತ ರಾಜ ಶುಕಾಚಾರ್ಯದಿಂದ ಶ್ರವಣವನ್ನ ಮಾಡ್ತಾನೆ. ಅವನೇ ಓದಿದ್ರೆ ಅವನ್ಗೆ ಅರ್ಥ ಆಗ್ತಿರ್ಲಿಲ್ಲ, ಅವನ್ಗೆ ಬರ್ತಾ ಇರ್ಲಿಲ್ಲ. ತೃತೀಯ ಸ್ಕಂದದಲ್ಲಿ ನೀನು ಜೀವನದ ಗುರಿಯನ್ನ ನೀನ್ ಡಿಸೈಡ್ ಮಾಡ್ಕೋಬೇಕು. ತುಂಬಾ ಜನ ಇವತ್ತು ಗುರಿ ಇಲ್ಲದೆ ಬದುಕ್ತಾ ಇದ್ದೀರಾ. ತುಂಬಾ ಜನ ನಾಳೆ ನಾನು ಯಾತಕ್ಕೋಸ್ಕರ ಬದುಕ್ಬೇಕು ಅಂತಕ್ಕಂಥ ವಿಚಾರ ತಿಳ್ಕೊಳ್ದೆ ಬದುಕ್ತಾ ಇದ್ದೀರಾ. ಅದು ಜೀವನದಲ್ಲಿ ಅತ್ಯಂತ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ ಜೀವನವನ್ನ. ಗುರಿ, ಈಗ ಓದೋ ಹುಡುಗನ್ನ ಎಬ್ಬರಿಸ್ಬಿಟ್ಟು ಏನಾಗ್ಬೇಕಪ್ಪ, ಡಾಕ್ಟರ್, ಇಂಜಿನಿಯರ್, ಲಾಯರ್, ಪೊಲೀಸ್, ಅವನ ಗುರಿಯನ್ನ ಅವನು ಹೇಳ್ತಾನೆ. ಆಯ್ತು, ಅದಾದ್ಮೇಲೆ ಮದ್ವೆ ಆಗ್ಬೇಕು, ಅದಾದ್ಮೇಲೆ ಮಕ್ಳಾಗ್ಬೇಕು, ಅದಾದ್ಮೇಲೆ ಗೊತ್ತಿಲ್ಲ. ಎಷ್ಟ್ ಜನಕ್ಕೆ ನಿಮ್ಗೆ ನೀವ್ ಎಂತಕ್ ಬದುಕಿದೀರಾ ಅಂತ ಉತ್ತರ ಗೊತ್ತು? ನಿಮ್ಗೆ ಗೊತ್ತಿಲ್ಲ, ಬದುಕಿದೀವಿ ಗುರುಗಳೇ, ದೇವ್ರ ಆಯುಷ್ಯ ಕೊಟ್ಟಿದ್ದಾನೆ, ಆಯುಷ್ಯ ಕೊಟ್ಟಿರೋ ತನಕ ಇರ್ತೀವಿ, ಆಮೇಲೆ ಹೋಗ್ತೀವಿ. ನೋಡಿ, ಭಾಗವತ ಹೇಳ್ತಾರೆ ಜೀವನದ ತತ್ವವನ್ನ ಯಾವ ತರ ನಿಶ್ಚಯ ಮಾಡ್ಕೋಬೇಕು, ಅದು ತುಂಬಾ ಇಂಪಾರ್ಟೆಂಟು ಮನುಷ್ಯನಿಗೆ. ಚತುರ್ಥ ಸ್ಕಂದದಲ್ಲಿ ಈಗ ಆಯ್ತು, ಇದೇ ಪ್ರಶ್ನೆ ನಿಮಗೆ ಬರುತ್ತೆ. ಅದಕ್ಕಿಂತ ಮುಂಚೆ ಹೇಳ್ತೀನಿ ಗುರುಗಳೇ,
ಸಪೋಸ್ ನಾನು ತತ್ವ ನಿಶ್ಚಯ ಮಾಡ್ಕೊಳ್ಳಿಲ್ಲ, ನಾನು ಏನು ಡ್ರೀಮ್ಸೇ ಇಟ್ಕೊಂಡಿಲ್ಲ, ಏನಾಗುತ್ತೆ? ವಾಟ್ ಈಸ್ ದ ಪ್ರಾಬ್ಲಮ್? ಅದನ್ನ ಹೇಳ್ತಾರೆ ಚತುಷ್ಕ ಸ್ಕಂದದಲ್ಲಿ. ಏನೆಲ್ಲ ಬಾಧೆ ಪಡ್ಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ, ನಾಳೆ ಯಾತಕ್ಕೋಸ್ಕರ ನಾನು ಬದುಕಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಏನ್ ಕಷ್ಟ ಪಡ್ಬೇಕಾಗುತ್ತೆ ಅನ್ನೋದನ್ನೇ ಅವ್ರು ಚತುರ್ಥ ಸ್ಕಂದದಲ್ಲಿ ಹೇಳ್ತಾರೆ. ಪಂಚಮ ಸ್ಕಂದದಲ್ಲಿ ಸಪೋಸ್ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಹೇಳ್ತಾರೆ. ನೋಡಿ, ಯಾಕೆ ಮಾಡ್ಕೋಬೇಕು, ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗತ್ತೆ, ಮಾಡ್ಕೊಂಡ್ರೆ ಏನಾಗತ್ತೆ, ಒಂದೊಂದು ಸ್ಕಂದದಲ್ಲಿ ಒಂದೊಂದು ಬರ್ತಾವು. ಷಷ್ಠ ಸ್ಕಂದದಲ್ಲಿ ಉದಾಸೀನ ಮಾಡಿದ್ರೆ ಜೀವನವನ್ನ ಅನರ್ಥ ಆಗೋಗುತ್ತೆ ಅಂತ ಹೇಳ್ತಾರೆ. ಸಪ್ತಮ ಸ್ಕಂದದಲ್ಲಿ ಬಹುದಾರಢ್ಯ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟಮದಲ್ಲಿ ಎಷ್ಟೇ ಕಷ್ಟ ಬಂದ್ರು ಜೀವನದಲ್ಲಿ ಪ್ರಯತ್ನವನ್ನ ಬಿಡಬಾರ್ದು ಅಂತ ಹೇಳ್ತಾರೆ. ನವಮ ಸ್ಕಂದದಲ್ಲಿ ವಿರಕ್ತಿ ಆಗ್ಬಿಡ್ಬೇಕು ಮನುಷ್ಯ ಸಾಯೋ ತನಕ ಕೂಡ ಎಲ್ಲ ಸಂಬಂಧಗಳಿಗೆ ಅಂಟ್ಕೊಂಡು ಕೂತ್ಕೋಬಾರ್ದು. ಅಂಟ್ಕೊಂಡು ಕೂತ್ಕೊಂಡ್ರೆ ಜಿಗಣೆಗಿಂತ ವರ್ಸ್ಟ್ ಮನುಷ್ಯನ ಜನ್ಮ. ಅದಾದ್ರೂ ರಕ್ತ ಕುಡಿದ್ಮೇಲೆ ಬಿಟ್ಬಿಡುತ್ತಂತೆ. ಮನುಷ್ಯ ಹಂಗಲ್ವಂತೆ, ಮಕ್ಕಳು ಮೊಮ್ಮಕ್ಕಳು ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತ ಅಂಡ್ಕೊಂಡು ಕೂತ್ಕೊಂಡ್ಬಿಡ್ತಾನಂತೆ. ಅತ್ಯಂತ ಅಸಹ್ಯಕರ ಅಂತೆ ಅದು. ವಿರಕ್ತಿ ಬಗ್ಗೆ ಹೇಳ್ತಾರೆ. ದಶಮ ಸ್ಕಂದದಲ್ಲಿ ಭಕ್ತಿ ಬಗ್ಗೆ ಹೇಳ್ತಾರೆ. ಎಕ್ಸಾಂಪಲ್ ಇಸ್ ವೆರಿ ಬ್ಯೂಟಿಫುಲ್. ಗೋಪಿಕಾ ಸ್ತ್ರೀಯರನ್ನ ಕೊಡ್ತಾರೆ ಅವಾಗ, ಅದ್ರ ಬಗ್ಗೆ ಹೇಳ್ತೀನಿ ನಾನು ನಿಮ್ಗೆ. ಏಕಾದಶ ಸ್ಕಂದದಲ್ಲಿ ಉಪಾಸನೆ ಯಾವ ತರ ಮಾಡಬೇಕು, ಹಾಗೆ ಉದ್ಧವನಿಗೆ ಉಪದೇಶವನ್ನ ಕೊಟ್ಟಿದ್ನ ಎಕ್ಸಾಂಪಲ್ ಆಗಿ ಕೊಡ್ತಾರೆ. ಇನ್ನು ಕೊನೆಯ ಸ್ಕಂದ ದ್ವಾದಶ ಸ್ಕಂದದಲ್ಲಿ ಉಪಾಸನೆ ಮಾಡೋದ್ರಿಂದ ಅಪರೋಕ್ಷ ಜ್ಞಾನ ಯಾವ ತರ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾಲೆಜ್ ಅಂತಕ್ಕಂಥದ್ದು ಪುಸ್ತಕದಿಂದ ಸಿಗುತ್ತೆ. ಎಸ್, ಐ ಆಮ್ ಟೋಟಲಿ ಅಗ್ರಿ. ಆದ್ರೆ ಸರ್ವ ಜ್ಞಾನವೂ ಕೂಡ ಪುಸ್ತಕದಿಂದಲೇ ಸಿಗೋಲ್ಲ ಅನ್ನೋದು ನಿಮ್ಗೆ ನೆನಪಿರ್ಲಿ. ಅದಕ್ಕೆ ಭಗವಂತನ ಸಾಕ್ಷಾತ್ಕಾರ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ವಿದ್ಯೆ ಬುಕ್ಕಲ್ಲೇ ಸಿಗೋ ಹಾಕ್ಬಿಟ್ಟಿದ್ರೆ ಈ ಜಗತ್ತಲ್ಲಿ ಮರಣ ಜನನದ ಸೀಕ್ರೆಟ್ ಕೂಡ ತಿಳ್ಕೊಬಿಡ್ತಿದ್ವಿ. ಅದಕ್ಕೆ ಪರಮಾತ್ಮ ಬೀಗ ಹಾಕಿ ಕೀ ಅವನ ಹತ್ರ ಇಟ್ಕೊಂಡಿದ್ದಾನೆ. ಅವನು ಗೊತ್ತು ಯಾವಾಗ ಬಿಚ್ಚಬೇಕು, ಯಾವಾಗ ಹಾಕಬೇಕು ಅಂತ. ಆ ವಿದ್ಯೆ ಯಾರಿಗೂ ಹೇಳ್ಕೊಡಲ್ಲ. ಇಲ್ಲೇ ಒಂದು ಕಥೆಯಲ್ಲಿ ಬರುತ್ತೆ, ಮೃತ ಸಂಜೀವಿನಿ ವಿದ್ಯೆ ಬಗ್ಗೆ ಒಂದು ಸ್ಟೋರಿ ಬರುತ್ತೆ, ಅವಾಗ ಹೇಳ್ತೀನಿ. ದೇವಯಾನಿ ಕಚ್ಚಿನ ಬಗ್ಗೆ ಒಂದು ಅದ್ಭುತವಾದ ಕತೆ ಬರುತ್ತೆ, ಕೇಳಿರ್ಬೋದು ನೀವೆಲ್ಲ. ಅದನ್ನ ಇನ್ನೊಂದ್ಸಲ ಹೇಳ್ತೀನಿ ನಾನು. ತಂದೆ ಮಗಳು ಅಂದ್ರೆ ಅತೀವವಾದ ವ್ಯಾಮೋಹ. ಆ ಮಗಳ ವ್ಯಾಮೋಹದಿಂದ ಈ ತುಂಡು ತುಂಡಾಗಿ ಬಿದ್ದಿರ್ತಕ್ಕಂಥ ಕಚ್ಚಿನ ದೇಹವನ್ನ ಮತ್ತೆ ಒಂದ್ ಮಾಡ್ತಾರೆ. ಆದ್ರೆ ಇದು ಕಲಿಯುಗ. ಸಂಜೀವಿನಿ ಮಂತ್ರ ಗೊತ್ತಿಲ್ಲ, ಸಂಜೀವಿನಿ ವಿದ್ಯೆ ಗೊತ್ತು ಅಂತ ಹೇಳ್ಕೊಂಡು ತಿರ್ಗೋರ್ಗೆಲ್ಲ ಸಂಜೀವಿನಿ ವಿದ್ಯೆ ಗೊತ್ತಿಲ್ಲ. ಸತ್ತವ್ರನ್ನ ಮತ್ತೆ ಬದುಕಿಸ್ಲಿಕ್ಕಾಗಲ್ಲ. ಇದ್ದಾಗ್ಲೇ ನಾವು ಕೆಲವೊಂದಷ್ಟು ಒಳ್ಳೆ ಕೆಲಸ ಮಾಡ್ಬಿಡೋಣ, ಹೋದ್ಮೇಲೆ ಮತ್ತೆ ಹಿಂದಿರುಗಿ ನಾವು ಬರಲ್ಲ. ಇದೇ ಭಾಗವತ. ಅರ್ಥ ಆಗ್ತಾ ಇದೆಯಾ ಏನೆಲ್ಲ ಇದೆ ಭಾಗವತದಲ್ಲಿ ಅಂತ? ಇಟ್ಸ್ ಎ ಓಷನ್. ಇದು ಸಮುದ್ರ. ನಾವು ಕೈ ಹಾಕದಷ್ಟು ಆಳ. ಇದರ ಆಳವನ್ನ ಕಂಡುಹಿಡಿಲಿಕ್ಕೆ ಆಗಲ್ಲ. ಐ ಹೋಪ್ ನೀವು ನಾಳೆಯಿಂದ ಈ ತರಗತಿಗೆ ಮಿಸ್ ಮಾಡದೆ ಜಾಯಿನ್ ಆಗ್ತೀರಾ. ಇದರ ಸಂಪೂರ್ಣವಾದ ವಿಷಯವನ್ನ ತಿಳ್ಕೊಳ್ತೀರಾ. ಅಣು ರೇಣು ತೃಣಕಾಷ್ಟವನ್ನು ಕೂಡ ಬಿಡದೆ ನೀವು ಹೆಕ್ಕುತ್ತೀರಾ. ಪರಮಾತ್ಮನ ಒಂದು ಪುಣ್ಯಕ್ಕೆ ಪಾತ್ರರಾಗ್ತೀರಾ ಅಂತ ಮೊದಲೇ ಹೇಳ್ದಾಗೆ ನಾನ್ ನಿಮಗೆ ಶ್ಲೋಕ ರೂಪದಲ್ಲಿ ಹೇಳಲ್ಲ. ಶ್ಲೋಕ ರೂಪದಲ್ಲಿ ಹೇಳ್ಬಿಟ್ರೆ ಏನೂ ಅರ್ಥ ಆಗಲ್ಲ. ಹಾಗಾಗಿ ಕಥಾರೂಪದಲ್ಲೇ ಹೇಳ್ತೀನಿ. ಮಕ್ಳಿಗೆ ಹೇಳೋ ತರನೇ ಕತೆ ಹೇಳ್ತೀನಿ. ನೀವು ಮಕ್ಳು ಅನ್ಕೊಂಡೇ ಕತೆ ಕೇಳಿ. ಕಣ್ಣು ಮುಚ್ಬಿಡಿ, ಸುಮ್ನೆ ಕೂತ್ಕೊಂಡ್ಬಿಡಿ. ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಆರಾಮಾಗಿ ಫ್ಯಾನ್ ಹಾಕೊಂಡು ಸೆಕೆ ಆದ್ರೆ ಒಂದ್ ಕಡೆ ಕೂತ್ಬಿಟ್ಟು ನಾನು ಹೇಳೋದನ್ನ ಕೇಳಿಸ್ಕೊಂಡು ನೀವು ಕೂಡ ಭಾಗವತದ ಒಳಗಡೆ ಹೋಗಿ ಮಿಂದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಹೊರಗಡೆ ಬರ್ಬೇಕಾದ್ರೆ ಅತ್ಯಂತ ಗಂಗೆಯಷ್ಟು ಪವಿತ್ರರಾಗಿರ್ತಕ್ಕಂಥ ಮಾನವ ಜನ್ಮವನ್ನ ಹೊತ್ಕೊಂಡು ಬರ್ಬೇಕು. ಅದು ನಿಜವಾದ ಶ್ರವಣ. ಇದು ನೀವೆಲ್ಲ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಇಂಟ್ರೊಡಕ್ಷನ್ ಇದಾಗಿರುತ್ತೆ. ಮತ್ತೆ ನಾಳೆ ತರಗತಿ